Hello students, in last class we have already completed solid state chemistry syllabus. In addition to that, we are going to do radius ratio rules, Bragg's equation and some crystal structures. But before going to that, some of you have asked about doubts and I am going to clarify those doubts and then move on to the next topics. You have somebody have asked about position of tetrahedral and octahedral voids in solids. I have already mentioned that in the comment box. That is, tetrahedral and octahedral voids are same. That is, the number of tetrahedral voids and octahedral voids is 2n, whereas octahedral voids is n. This is only true for closed packet structures. Closed packet structures. You must know closed packet structures means the packing efficiency is highest. That means ಯಾವುದು CCP or HCP. You can say CCP and HCP. These are closed packet structures. CCP is nothing but your FCC units. ಹಾಗಾಗಿ FCC ಮತ್ತು HCP ಏನಾಗಿರುತ್ತೆ, ದಿಸ್ ಫಾರ್ಮುಲಾ ಫೋರ್ಸ್ಫುಲ್. ಬೇರೆ BCC ಬಂದರೆ, ಸಿಂಪಲ್ ಕ್ಯೂಬಿಕ್ ಬಂದರೆ ಈ ಫಾರ್ಮುಲಾ ಅಲ್ಲಿ ಅಪ್ಲೈ ಆಗಲ್ಲ. ವಾಟ್ ಈಸ್ ಎನ್? ಎನ್ ಇಸ್ ನಂಬರ್ ಆಫ್ ಆಟಮ್ಸ್ ಪರ್ ಯೂನಿಟ್ ಸೆಲ್. ಇದನ್ನು ಈ ಫಾರ್ಮುಲಾ ಈಸ್ ನಾಟ್ ಅಪ್ಲಿಕೇಬಲ್ ಫಾರ್ not for BCC and simple cubic. Okay, so ಯಾಕೆ ಇದಕ್ಕಾಗಲ್ಲ ಅನ್ನೋದು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಬಿಫೋರ್ ಗೋಯಿಂಗ್ ಟು ದಟ್ ವಿಲ್ ಫೈಂಡ್ ಔಟ್ ದ ಪೊಸಿಷನ್ಸ್ ಆಫ್ octahedral and tetrahedral voids in closed packet structures. Closed packet structures ಅಲ್ಲಿ ಯಾವ ಪೊಸಿಷನ್ ಅಲ್ಲಿ tetrahedral voids ಮತ್ತು octahedral voids ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಒನ್ ಥಿಂಗ್ ಯು ಶುಡ್ ಬಿ ನೋಯಿಂಗ್, ದಟ್ ಈಸ್ anions occupy closed packet structures. ಅಂದರೆ ನೀವು FCC ಅಥವಾ HCP ಅಂತ ಏನು ಹೇಳ್ತೀರಾ, ಅಲ್ಲಿ ಯಾವ ಲಾಟಿಸ್ ಪಾಯಿಂಟ್ ಇಂಡಿಕೇಟ್ ಮಾಡ್ತಾರೆ ಅದನ್ನೆಲ್ಲ ಏನಾಗುತ್ತೆ, ಆನಿಯನ್ಸ್ ಆಕ್ಯುಪೈ ಮಾಡಿರುತ್ತೆ. ಆ್ಯಂಡ್ ಅವ್ರ ಮಧ್ಯ ಬರುವಂಥ ವಾಯ್ಡ್ಸ್ ಏನಿದೆ, ಕ್ಯಾಟಯಾನ್ಸ್ ಆಕ್ಯುಪೈ ವಾಯ್ಡ್ಸ್. ಆ ವಾಯ್ಡ್ಸ್ಗಳಲ್ಲಿ ಕ್ಯಾಟಯಾನ್ಸ್ ಸಿಗುತ್ತೆ ನಮಗೆ. ಸೊ ವಾಯ್ಡ್ಸ್ ಅಂದರೆ ದಟ್ ಇಸ್ ನಥಿಂಗ್ ಬಟ್ ವೇಕೆಂಟ್ ಸ್ಪೇಸ್. ಸ್ಟ್ರಕ್ಚರ್ ಫಾರ್ಮ್ ಆದಾಗ, ಈ ಕ್ಲೋಸ್ ಪ್ಯಾಕೆಟ್ ಸ್ಟ್ರಕ್ಚರ್ ಫಾರ್ಮ್ ಆದಾಗ ಮಧ್ಯ ಆಟಮ್ಸ್ಗಳ ಮಧ್ಯ ಎಂಟಿ ಸ್ಪೇಸ್ ಏನಿರುತ್ತೆ, ದಟ್ ಈಸ್ ಕಾಲ್ಡ್ ಅಸ್ ವಾಯ್ಡ್. ಆ ವಾಯ್ಡಲ್ಲಿ ಏನಾಗಿರುತ್ತೆ, ಕ್ಯಾಟಯಾನ್ಸ್ ಫಿಲ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಮಾಲರ್ ಸೈಜ್. ಅವು ತುಂಬ ಸ್ಮಾಲ್ ಸೈಜ್ ಇರೋದ್ರಿಂದ ಏನಾಗುತ್ತೆ, ದೇ ಕ್ಯಾನ್ ಈಸಿಲಿ ಫಿಲ್ ವಾಯ್ಡ್ಸ್ ಆ್ಯಂಡ್ interstitial size. So things you must keep it in mind. Anions occupy the closed packet structure or lattice structure, whereas cations will occupy words. Okay, and next we are going to talk about types of words. Before going to position, we will discuss about types of words. First type of word is triangular word. The name itself indicates it has some triangle somewhere. Triangle is ante heltide. In this case, there are three atoms which are close to each other. Actually, we are drawing it as touching circles, but usually they are not touching each other because of the repulsion. Repulsion irodrinda even touch ಆಗ್ತಿರಲ್ಲ, but usually we draw in order to understand, that's all. So, this space between these three atoms, ಈ ಆಟಮ್ಗಳ ಮಧ್ಯೆ ಇರುವಂಥ ಸ್ಪೇಸ್ನ ನಾವೇನಂತೀವಿ, we call it as triangular void. ಈ ಟ್ರಯಾಂಗ್ಯುಲರ್ ವಾಯ್ಡ್ ಅಂತ ಯಾಕೆ ಕರಿತೀವಿ, ಬಿಕಾಸ್ ಈ ಆಟಮ್ದು ಸೆಂಟರ್ಸ್ನ ಜಾಯಿನ್ ಮಾಡಿದ್ರೆ ನಮಗೇನು ಸಿಗುತ್ತೆ, ವಿಲ್ ಗೆಟ್ ಟ್ರಯಾಂಗಲ್. ಆ ಟ್ರಯಾಂಗಲ್ದು ಸೆಂಟ್ರಾಯ್ಡ್ ಇಸ್ ನಥಿಂಗ್ ಬಟ್ ಯುವರ್ ಟ್ರಯಾಂಗ್ಯುಲರ್ ವಾಯ್ಡ್. ಸೆಂಟ್ರಾಯ್ಡ್ ಅಂದರೆ ಗೊತ್ತಲ್ಲ, ದಿಸ್ ಈಸ್ ದ ಸೆಂಟ್ರಾಯ್ಡ್. ಆ ಸೆಂಟ್ರಾಯ್ಡ್ ಜಾಗದಲ್ಲಿ ಏನಿದೆ ನಮ್ಮ ವಾಯ್ಡ್ ಇದೆ, ಹಂಗಾಗಿ ಟ್ರಯಾಂಗ್ಯುಲರ್ ವಾಯ್ಡ್ ಅಂತ ಹೇಳ್ತೀವಿ. ಸೊ ಕಮಿಂಗ್ ಟು ನೆಕ್ಸ್ಟ್ ಟೈಪ್ ಆಫ್ ವಾಯ್ಡ್, ದಟ್ ಈಸ್ ಸ್ಕ್ವೇರ್ ಪ್ಲೇನರ್ ವಾಯ್ಡ್. ಇದು ಯೂಶಲಿ ಫಾರ್ಮ್ ಆಗೋದು ಎಲ್ಲಿ ಅಂದರೆ ಎ ಟೈಪ್ ಸ್ಟ್ರಕ್ಚರ್. ಎ ಟೈಪ್ ಅಂದರೆ ಏನು? ಎ ಟೈಪ್ ಅಂದರೆ ಫಸ್ಟ್ ಲೇಯರ್ ಮತ್ತು ಸೆಕೆಂಡ್ ಲೇಯರ್ ಎರಡೂ ಕೂಡ ಒಂದೇ ಥರ ಅರೇಂಜ್ ಆಗಿದೆ ಅಂತ. ಸಪೋಸ್ ಈ ಥರ ಇದೆ ಲೇಯರ್ ಅಂದರೆ ಅದೇ ಥರ ಅರೇಂಜ್ ಆಗಿರ್ಬೇಕು ನೆಕ್ಸ್ಟ್ ಲೇಯರ್ ಕೂಡ. ಸೊ ದಿಸ್ ಇಸ್ ಕಾಲ್ಡ್ ಎ ಟೈಪ್ ಲೇಯರ್ ಅಂತ ಹೇಳ್ತೀವಿ. ಎ ಟೈಪ್ ಲೇಯರಲ್ಲಿ ಯು ಕ್ಯಾನ್ ಅಬ್ಸರ್ವ್ ಹಿಯರ್ 1 2 3 4 ದೀಸ್ ಆರ್ 4 atoms. 4 atoms ಮಧ್ಯೆ ವಿ ಆರ್ ಫೈಂಡಿಂಗ್ ಸಮ್ ಎಂಟಿ ಸ್ಪೇಸ್. ಈ ಸ್ಪೇಸ್ ಏನಿದೆ ಇದನ್ನು ನಾವು ಐಡೆಂಟಿಫೈ ಮಾಡ್ತೀವಿ. ದಿಸ್ ಈಸ್ ನಥಿಂಗ್ ಬಟ್ ಯುವರ್ ಸ್ಕ್ವೇರ್ ಪ್ಲೇನಾರ್ ವಾಯ್ಡ್. ಇನ್ ಕೇಸ್ ಸ್ಕ್ವೇರ್ ಪ್ಲೇನಾರ್ ಅಂತೀವಿ ಅಂದರೆ ಇಟ್ ಈಸ್ ಪ್ರೆಸೆಂಟ್ ಇನ್ ಒನ್ ಪ್ಲೇನ್. ನೋಡಿದ್ರೆ ದಿಸ್ ಇಸ್ ಎಕ್ಸ್ ಆಕ್ಸಿಸ್, ದಿಸ್ ಇಸ್ ವೈ ಆಕ್ಸಿಸ್, ಸೊ ಇಟ್ ಇಸ್ ಫಾರ್ಮಿಂಗ್ ಒನ್ ಪ್ಲೇನ್. ಆ ಒನ್ ಪ್ಲೇನ್ ಇರೋದ್ರಿಂದ ಸ್ಕ್ವೇರ್ ಪ್ಲೇನಾರ್ ವಾಯ್ಡ್ ಅಂತ ಹೇಳ್ತೀವಿ. ಹಿಯರ್
you can see if I join the centers of these 4 atoms, we'll get a square. Hence the name square planar void. So the next type of void is tetrahedral void. Tetrahedral void. So here in tetrahedral void, there are 3 atoms in one plane, similar to that of triangle. ಇಲ್ಲಿ ಒಂದು ಟ್ರಯಾಂಗಲ್ ಇರುತ್ತೆ, ದಟ್ ಈಸ್ ಒನ್ ಪ್ಲೇನಲ್ಲಿ 3 ಐಟಮ್ಸ್ ಸೇರಿ ಒಂದು ಟ್ರಯಾಂಗಲ್ ಮಾಡುತ್ತೆ ಈ ಥರ. ಇಫ್ ಯು ಜಾಯಿನ್ ದೋಸ್ ಸೆಂಟರ್ಸ್ ಜಾಯಿನ್ ಮಾಡಿದ್ರೆ ವಿಲ್ ಗೆಟ್ ಒನ್ ಟ್ರಯಾಂಗಲ್. ಇದ್ರ ಮೇಲೆ ಏನಾಗುತ್ತೆ, ಈ ಲೇಯರ್ ಮೇಲೆ ಸಪೋಸ್ ಈ ಲೇಯರಲ್ಲಿ 3 ಐಟಮ್ಸ್ ಅರೇಂಜ್ ಆಗಿದೆ, ಇದ್ರ ಮೇಲೆ ಇನ್ನೊಂದು ಆಟಮ್ ಬಂದು ಕೂರುತ್ತೆ. ಇಲ್ಲಿಗೆ ಈ ಟ್ರಯಾಂಗ್ಯುಲರ್ ವಾಯ್ಡ್ ಕವರ್ ಆಗೋ ಥರ ಬಂದು ಕೂರುತ್ತೆ. ಈ ಟ್ರಯಾಂಗ್ಯುಲರ್ ವಾಯ್ಡ್ ಕವರ್ ಆದರೆ ಇಲ್ಲಿ ಯು ಕ್ಯಾನ್ ರೈಟ್ ದಿಸ್, can write like this. This atom is above the plane. ಈ ರೆಡ್ ಕಲರ್ ಬರೆದಿರೋ ಏನಿದೆ ದಟ್ ಇಸ್ ಒನ್ ಮೋರ್ ಆಟಮ್ ವಿಚ್ ಇಸ್ ಆನ್ ದ ಅದರ್ ಪ್ಲೇನ್. ಇದು ಟ್ರಯಾಂಗ್ಯುಲರ್ ವಾಯ್ಡ್ನ ಕವರ್ ಮಾಡ್ತಿದೆ. ಇಲ್ಲಿ ಕವರ್ ಮಾಡಿದಾಗ ಏನಾಗುತ್ತೆ, ದರ್ ಈಸ್ ಅ ವಾಯ್ಡ್ ಇನ್ ಬಿಟ್ವೀನ್ ದೀಸ್ 4 atoms. ಈ 4 atoms ಮಧ್ಯ ಒಂದು ವಾಯ್ಡ್ ಜನರೇಟ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಟೆಟ್ರಾಹೆಡ್ರಲ್ ವಾಯ್ಡ್. ಟ್ರಯಾಂಗ್ಯುಲರ್ ವಾಯ್ಡಲ್ಲಿ ಬರೀ ಒಂದು ಪ್ಲೇನಲ್ಲಿ ವಾಯ್ಡ್ ಜನರೇಟ್ ಆಗಿತ್ತು. ಇದೇನಾಗ್ತಿದೆ, ಮತ್ತೆ ಮೇಲೆ ಇನ್ನೊಂದು ಆಟಮ್ ಇಡ್ತಿದ್ದೀವಿ, ಅದರಿಂದ ಏನಾಗುತ್ತೆ, ಅದ್ರ ಮಧ್ಯೆ ಕೂಡ ಸ್ಪೇಸ್ ಇರೋದ್ರಿಂದ ಇಟ್ ಬಿಕಮ್ಸ್ 2 ಡೈಮೆನ್ಷನಲ್. ಸೊ ಇಟ್ ಬಿಕಮ್ಸ್ ಅ ಟೆಟ್ರಾಹೆಡ್ರಲ್ ವಾಯ್ಡ್ ಅಂತ ಹೇಳ್ತೀವಿ. ಈ ಟೆಟ್ರಾಹೆಡ್ರಲ್ ವಾಯ್ಡ್ನ ಯು ಕ್ಯಾನ್ ಆಲ್ಸೋ ರೆಪ್ರೆಸೆಂಟ್ ಲೈಕ್ ದಿಸ್. ಈ ಥರ ರೆಪ್ರೆಸೆಂಟ್ ಮಾಡ್ಬೋದು. ಈ ಆಟಮ್ ಹಿಂದೆ ಇದೆ ಅಂತ ಅಸ್ಯೂಮ್ ಮಾಡ್ತೀವಿ ಪ್ಲೇನಲ್ಲಿ. ದಿಸ್ ಇಸ್ ಒನ್ ಪ್ಲೇನ್, ಸೊ ಐ ಕ್ಯಾನ್ ರೈಟ್ ಲೈಕ್ ದಿಸ್. ಈ ಥರ ಇದೆ. ಜೊತೆಗೆ ಇಫ್ ಐ ಜಾಯಿನ್ ದಿಸ್, it will form a tetrahedron like this. ಈ ಥರ ಟೆಟ್ರಾಹೆಡ್ರನ್ನ ಫಾರ್ಮ್ ಮಾಡುತ್ತೆ. ಹಂಗಾಗಿ ವಿ ಕಾಲ್ ಇಟ್ as tetrahedral void ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಟೈಪ್ ಆಫ್ void is octahedral void. octahedral void. ಈ octahedral void ಹೇಗಾಗುತ್ತೆ, ಇಲ್ಲಿ ನೋಡಿದ್ರೆ 3 atoms ಇಂದ ಆಗಿದೆ. ಯಾವುದು ಟ್ರಯಾಂಗ್ಯುಲರ್ ವಾಯ್ಡ್. ಸ್ಕ್ವೇರ್ ಪ್ಲೇನರ್ ವಾಯ್ಡ್ 4 atoms in same plane. ಟೆಟ್ರಾಹೆಡ್ರಲ್ ವಾಯ್ಡ್ ಅಲ್ಲಿ ಏನಾಗಿದೆ, 4 atoms, 3 atoms in one plane, 1 atom in other plane. ಈ ತರ ಏನಾಗಿದೆ ಟೆಟ್ರಾಹೆಡ್ರಲ್ ವಾಯ್ಡ್ ಫಾರ್ಮ್ ಆಗಿದೆ. ಆಕ್ಟಾಹೆಡ್ರಲ್ ವಾಯ್ಡ್ ಅಲ್ಲಿ ಏನಾಗುತ್ತೆ, ದೇರ್ ಆರ್ 6 atoms. ಈ 6 atoms ಯಾವ ತರ ಅರೇಂಜ್ ಆಗಿರುತ್ತೆ ಅಂದ್ರೆ, ದೇ ಆರ್ ಅರೇಂಜ್ಡ್ ಇನ್ 2 planes. They are arranged in 2 planes with triangle one facing towards you. ಅಂದರೆ ಟಿಪ್ ಆಫ್ ದ ಟ್ರಯಾಂಗಲ್ ಏನಾಗಿದೆ ನಿಮ್ಮ ಕಡೆ ಬರ್ತಿದೆ. ದಿಸ್ ಟಿಪ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಯು. ನೆಕ್ಸ್ಟ್ ಇದ್ರ ಮೇಲೆ ಏನಾಗುತ್ತೆ, ದಿಸ್ ಇಸ್ ಒನ್ ಪ್ಲೇನ್. ಒಂದು ಪ್ಲೇನಲ್ಲಿ 3 atoms ಇದೆ. ನೆಕ್ಸ್ಟ್ ಅಗೈನ್ ಇನ್ನೊಂದು ಪ್ಲೇನ್ ಫಾರ್ಮ್ ಆಗುತ್ತೆ. ಯಾವ ಥರ, this dotted line represents the atoms which are above the plane. That is, ಆ ಪ್ಲೇನ್ ಇಂದ ಮೇಲ್ಗಡೆ ಇರೋ ಪ್ಲೇನ್ ನ ರೆಪ್ರೆಸೆಂಟ್ ಮಾಡ್ತಾ ಇಲ್ಲೇ. ಸೊ ಐ ಕ್ಯಾನ್ ಸಿ ಈ ತರ ಇನ್ನೊಂದು ಏನಾಗಿರುತ್ತೆ, ಅರೇಂಜ್ ಆಗಿರುತ್ತೆ. ಸೊ ಇಫ್ ಐ ಜಾಯಿನ್ ದ ಸೆಂಟರ್ಸ್ ಆಫ್ ದೀಸ್ 3 atoms, we get a triangle like this. So these green colored atoms will be bottom plane and red color atoms will be at the top plane. So there are 3 atoms in one plane and 3 atoms in other plane, but they are arranged in such a manner that if we join the centers of those atoms, we will get a triangles. Those triangles will be facing, one facing towards you and the other facing away from you. That is like this. One is facing towards you, other one is facing away from you. So ಈ ತರ ಫಾರ್ಮ್ ಆಗಿರುತ್ತೆ. ಈ ತರ ಫಾರ್ಮ್ ಆದಾಗ the gap which is generated here, you can see in between these 6 atoms. ಈ 6 atoms ಮಧ್ಯೆ ಏನಿದೆ, that we call it as octahedral void. ಅದನ್ನು ನಾವು ಇಲ್ಲಿ ಈ ಥರ ಬೇಕಾದ್ರೂ ರೆಪ್ರೆಸೆಂಟ್ ಮಾಡ್ಬೋದು ಈಸಿಯಾಗಿ. ದಿಸ್ ಇಸ್ ನಥಿಂಗ್ ಬಟ್ octahedral void. ಇದನ್ನ ಬರೀ 3 ಐಟಮ್ಸ್ ಈ ಥರ ಇದೆ ಅಂತ ನೋಡೋದಕ್ಕಿಂತ, ಸೊ ಈ octahedral voidನ ಇನ್ನೊಂದು ರೀತಿ ಅರ್ಥ ಮಾಡ್ಕೊಬೋದು. ಯಾವ ಥರ ಅಂದರೆ, ಸಪೋಸ್ ಇದನ್ನೇ ಸ್ವಲ್ಪ ನಾವು ಪ್ಲೇನ್ನ ಲಿಫ್ಟ್ ಮಾಡಿ ನೋಡಿದ್ರೆ ಯಾವ ಥರ ಬರುತ್ತೆ ಅಂತ ಬರೀತೀನಿ. ಸಿ 2 ಆಟಮ್ ನಿಮ್ಮ ಕಡೆ ಇದೆ, 1 ಆಟಮ್ ಆಚೆ ಇದೆ. ಸೊ ಅದೇ ಥರ
ಪ್ಲೇನ್ ಅಂದರೆ ಒಂದು ಆಟಮ್ ನಿಮ್ಮ ಕಡೆ ಇದೆ, ಇನ್ನೆರಡು ಆಟಮ್ ಆಚೆ ಇದೆ. ಸೊ ದಿಸ್ ಫಾರ್ಮ್ಸ್ ಅ triangle which is facing towards you, that is tip of the triangle is towards you, and this will be the triangle which is having face opposite from you, that is away from you. So ಇವೆ ಎರಡು ಏನು ಮಾಡುತ್ತೆ, ಇವೆರಡನ್ನು ನಾವು ಸೆಂಟರ್ಸ್ ಎಲ್ಲಾದರೂ ಸೆಂಟರ್ಸ್ ಜಾಯಿನ್ ಮಾಡಿದಾಗ ವಿಲ್ ಗೆಟ್ ಅ ಆಕ್ಟಾಹೆಡ್ರನ್. ಆದ್ರೆ ಇದನ್ನು ಇನ್ನೊಂದು ಥರ ಇಮ್ಯಾಜಿನ್ ಮಾಡ್ಕೊಬೋದು, ಲೈಕ್ 4 atoms in one plane and 4 atoms one plane ಅಲ್ಲಿದೆ, 1 atom will be above the plane and 1 atom will be below the plane. So 6 atoms ಸರೌಂಡ್ ಆಗಿದೆ, ಸರೌಂಡ್ ಆಗಿರೋ ಮಧ್ಯೆ ಏನು ಗ್ಯಾಪ್ ಇರುತ್ತೆ, ದಟ್ ವಿ ಕಾಲ್ ಇಟ್ ಆಸ್ ಆಕ್ಟಾಹೆಡ್ರಲ್. ಸೊ ಅದನ್ನ ಈ ಥರ ಬರೀಬೋದು ಬೇಕಾರೆ. So this one is above the plane and this one will be below the plane. So if we join the centers of these atoms, it forms a square. This is in one plane, and this is above the plane. This atom is above the plane. If I join centers of atom from this, and this atom is below the plane. So this is also forming the octahedron, and the void present here will be the octahedral void. Three dimensional ನೋಡಿದಾಗ ಈಸಿಯಾಗಿ ಅರ್ಥ ಆಗುತ್ತೆ. ಸಪೋಸ್ ನಾವು ಬಾಲ್ಸ್ ಆದರೂ ಕನ್ಸಿಡರ್ ಮಾಡ್ಬೋದು, ಆರ್ ಲೆಮನ್ಸ್ ಆದರೂ ಕನ್ಸಿಡರ್ ಮಾಡ್ಬೋದು. ನೀವು ಎನಿ ಸ್ಪೆರಿಕಲ್ ಆಬ್ಜೆಕ್ಟ್ ಯು ಕ್ಯಾನ್ ಟೇಕ್ ಇಟ್ ಆಸ್ ಎಕ್ಸಾಂಪಲ್. ಅದನ್ನು ಇಟ್ಕೊಂಡು ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ನಾನು ಆ್ಯಕ್ಚುಲಿ ಬಾಲ್ಸ್ ಯೂಸ್ ಮಾಡ್ಬೋದಾಗಿತ್ತು, ಪ್ಲಾಸ್ಟಿಕ್ ಬಾಲ್ಸ್ನ. ಆದರೆ ಪ್ಲಾಸ್ಟಿಕ್ ಬಾಲ್ಸ್ ಯೂಸ್ ಮಾಡೋದ್ರಿಂದ ಅದೇನಾಗುತ್ತೆ, ನಾವು ತೋರಿಸ್ತೀವಿ ಮಾಡಲ್ನ, ನೀವು ನೋಡ್ತೀರಾ, ಅಲ್ಲಿಗೆ ಮರ್ತೋಗ್ತೀರಾ. ಆದರೆ ಐ ವಾಂಟ್ ಟು ಸಿ ಇಟ್ ಆಸ್ ಲೈವ್ ಎಕ್ಸಾಂಪಲ್. ನಿಮಗೆ ಪ್ರತಿ ಸಲ ನೀವು ಅದನ್ನು ಯೂಸ್ ಮಾಡಬೇಕಾದ್ರೆ ನಿಮಗೆ ನೆನಪು ಬರಬೇಕು, ಆ ಥರ ಇರಬೇಕು ಆಬ್ಜೆಕ್ಟ್ಸ್. ಅದಕ್ಕೋಸ್ಕರ ಲೆಮನ್ಸ್ ಯೂಸ್ ಮಾಡ್ತೀನಿ. ನನಗೆ ಆ್ಯಕ್ಚುಲಿ ಎಕ್ಸಾಕ್ಟ್ ಪರ್ಫೆಕ್ಟ್ ಇರಬೇಕು ಅನ್ನೋ ಇದೇನಿಲ್ಲ. ಇಟ್ ಈಸ್ ನೆಸೆಸರಿ ದಟ್ ಕಾನ್ಸೆಪ್ಟ್ ಶುಡ್ ಬಿ ಡೆವಲಪ್ ಅಷ್ಟೇ. ಕಾನ್ಸೆಪ್ಟ್ ಡೆವಲಪ್ ಆಗಬೇಕಷ್ಟೇ. ಇದೇ ಸೊ ಹಿಯರ್ ಐ ಹ್ಯಾವ್ ಟೇಕನ್ 3 ಲೆಮನ್ಸ್. 3 ಲೆಮನ್ಸ್ ತಗೊಂಡಿದ್ದೀನಿ, ನಿಂಬೆಹಣ್ಣು. 3 ನಿಂಬೆಹಣ್ಣನ್ನು ಕೂಡ ಏನು ಮಾಡಿದ್ದೀನಿ, ಟ್ರಯಾಂಗುಲರ್ ಶೇಪಲ್ಲಿ ಅರೇಂಜ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ, if I join the centers of these 3 lemons, we will get a triangle, and the hole which is present between these 3 lemons, that is this void or space, empty space, is called as triangular void. ಇಲ್ಲಿ ಸ್ಕ್ವೇರ್ ಪ್ಲೇನರ್ void ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಸಪೋಸ್ ಟೆಟ್ರಾಹೆಡ್ರಲ್ void ಯಾವ ಥರ ಇರುತ್ತೆ ಅಂದರೆ, ಒಂದು ಪ್ಲೇನಲ್ಲಿ 3 atoms ಇರುತ್ತೆ ಈ ಥರ. ಇದು ಟ್ರಯಾಂಗುಲರ್ void, ಇಲ್ಲಿದೆ ಟ್ರಯಾಂಗುಲರ್ void ಇರುತ್ತೆ. As I have already explained, there will be triangular void here, and I am putting one more atom on the void. Triangular void ಮೇಲೆ ಇನ್ನೊಂದು atom ಇಡ್ತೀನಿ. So you can see here, there is a 3-dimensional space generated here. You can see. So it forms a 3-dimensional void, that is nothing but your tetrahedral void. 3 atoms are in one plane, 1 atom will be covering the triangular void, so forming a tetrahedral void. So what happens in octahedral void? Octahedral void ಏನಾಗಿರುತ್ತೆ, 3 atom ಏನಿದೆ, ಸಪೋಸ್ ಕನ್ಸಿಡರ್ ಐ ಆಮ್ ಟೇಕಿಂಗ್ ಇಟ್ ಆಸ್ ಗ್ರೀನ್ ಆಟಮ್ಸ್. ಈ ಗ್ರೀನ್ ಆಟಮ್ಸ್ ಥರ ಅರೇಂಜ್ ಮಾಡ್ತೀನಿ. ದಟ್ ಈಸ್ ದಿಸ್ ಇಸ್ ಡೈರೆಕ್ಟೆಡ್ ಟುವರ್ಡ್ಸ್ ಯು. ಈ ಥರ ಡೈರೆಕ್ಟ್ ಆಗಿದೆ, ಈ ಥರ ಅರ್ಥ ಮಾಡ್ಕೊಬೋದು. ಈ ಥರ ಟ್ರಯಾಂಗಲ್ ನಿಮ್ಮ ಕಡೆ ಡೈರೆಕ್ಟ್ ಆಗಿದೆ. ನೆಕ್ಸ್ಟ್ ಲೇಯರ್ ಯಾವ ಥರ ಹೇಳ್ಬೇಕು ನಾನು, ಐ ಶುಡ್ ಕೀಪ್ ಇಟ್ ಆಸ್ ಲೈಕ್ ದಿಸ್. ದಟ್ ಈಸ್ ದ ಟಿಪ್ ಆಫ್ ದ ಟ್ರಯಾಂಗಲ್ ಮಸ್ಟ್ ಬಿ ಅವೇ ಫ್ರಮ್ ಯು. ಹಿಯರ್ ಯು ಕ್ಯಾನ್ ಸಿ, ಇಫ್ ಐ ಡ್ರಾ ದಿಸ್ ಟ್ರಯಾಂಗಲ್, ದಿಸ್ ಟಿಪ್ ಈಸ್ ಫೇಸಿಂಗ್ ಟುವರ್ಡ್ಸ್ ಯು, whereas here the tip is facing away from you. So ಈ ಥರ ಪ್ಲೇಸ್ ಮಾಡಿದಾಗ ಏನಾಗುತ್ತೆ, you will have a void here. You can see, if you can see here, it will form an empty space. That void is nothing but your octahedral void. ಇದನ್ನು ಈ ರೀತಿ ನೋಡಿದಾಗ ನಮ್ಗೆ ಏನು ಅನಿಸುತ್ತೆ, that is similar to this kind of arrangement. 3 atoms in one plane and 3 atoms in the other plane. But this is one type. And you can see here, I am not changing anything, but I can rotate this. ಈ ರೊಟೇಷನ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ. ನೋಡಿ ಇಲ್ಲಿ 1 2 3 4 atoms in one plane, 1 atom will be above the plane, 1 atom will be below the plane. ಸೊ ಇದೇ octahedral voids ನಾನು ಈ ಥರ ತೋರಿಸಿದೆ octahedral voidsನ. ಅದನ್ನೇ ನಾನು ಸ್ವಲ್ಪ ರೊಟೇಟ್ ಮಾಡಿದ್ರೆ ಐ ವಿಲ್ ಗೆಟ್ ಸೇಮ್ ಫಿಗರ್. ಅದೇ ಫಿಗರ್ ಆಗಿರುತ್ತೆ, ಬಟ್ ಏನಾಗಿರುತ್ತೆ, ಡಿಫ್ರೆಂಟ್ ಟೈಪಲ್ಲಿ ಕಾಣ್ತಿದೆ ಅಷ್ಟೇ. ಇಲ್ಲಿ ನೋಡಿ, 4 atoms in one plane, 1 atom will be above the plane, 1 atom will be below the plane. I hope you can see 4 atoms are in one plane,
one atom will be above, one atom will be below. So we were discussing about types of voids. Here you can see there are 3 atoms. This green atom which is present inside this empty space is called as triangular, or the empty space is called as triangular void. Whereas you can see here these are 3 atoms on one plane, and the red atom is above the plane. That is, if I draw the center of these 3 atoms and center of this atom, it will form a tetrahedron, and hence it is called as tetrahedral hole or tetrahedral void. Tetrahedral hole ಅಂದರೆ or tetrahedral void ಅಂತ ಬೇಕಾದ್ರೂ ಅನ್ಕೋಬಹುದು ನೀವು. This is the tetrahedron structure. Tetrahedron structure ಅಲ್ಲಿ you must know there is 109 degree 28 minutes angle, 109 degree 28 minutes angle ಇರುತ್ತೆ. ಜೊತೆಗೆ all the sides will be are equal. All the sides are equal. ಇಲ್ಲಿ ಏನಾಗಿರುತ್ತೆ, each face is formed by equilateral triangle. Each face will be equilateral triangle. Equilateral triangle ಇಂದ ಆಗುತ್ತೆ ಎಲ್ಲ ಫೇಸ್ ಕೂಡ. ರೆಗ್ಯುಲರ್ ಟೆಟ್ರಾಹೆಡ್ರನ್ ಅಂದ್ರೆ each and every face is made up of equilateral triangle, so that it forms 109 degree 28 minutes tetrahedral angle. So the next type of void is octahedral void. You can see here there are 6 atoms here. You can see there are 6 atoms here. This atom is below the plane. These 3 atoms are below the plane, and these 3 atoms are above the plane. These 3 are above the plane. The space which is present in between these 6 atoms, that is this space, it is called as octahedral void. Octahedral void. ಇದನ್ನು octahedral void ಅಂತ ಹೇಳ್ತೀವಿ. ಇಲ್ಲಿ you can also assume like this, that is, it is forming a square in one plane, and there is one atom above the plane, one atom below the plane, forming a octahedral structure. Octahedral structure ಹೇಗಿರುತ್ತೆ, ಈ ರೀತಿ ಇರುತ್ತೆ. That is, ಇಲ್ಲೇನಿದೆ ಸೆಂಟ್ರಲ್ಲಿ ಪಿಂಕ್ ಕಲರ್ ಆಟಮ್ ಕಾಣ್ತಿದೆಯಲ್ಲ, ಈ ಪಿಂಕ್ ಕಲರ್ ಜಾಗ ಏನಿದೆ, ದಿಸ್ ವಿಲ್ ಬಿ ಎಂಟಿ. ನಮ್ಮ ಆಕ್ಟಾಹೆಡ್ರಲ್ ವಾಯ್ಡ್ ಅಲ್ಲಿ ಏನಾಗಿರುತ್ತೆ, ಇವೆಲ್ಲ ಆಟಮ್ಸ್ ಆಗಿರುತ್ತೆ. ಈ ಸೆಂಟರ್ ಪಾಯಿಂಟ್ ಪಿಂಕ್ ಏನಿದೆ, ದಟ್ ವಿಲ್ ಬಿ ಎಂಟಿ ಸ್ಪೇಸ್. ಆ ಎಂಟಿ ಸ್ಪೇಸ್ ಅಲ್ಲಿ ಏನಾಗುತ್ತೆ, ವಿ ಫಿಲ್ ಕ್ಯಾಟಯನ್ಸ್ ನ ಫಿಲ್ ಮಾಡ್ತೀವಿ. ಸೊ ಹಿಯರ್ ಆಲ್ಸೋ ದಿಸ್ ಆಟಮ್, ಇಲ್ಲಿ ಆಟಮ್ ಇದೆ, ಬಟ್ ನಾವು ಆಕ್ಟಾಹೆಡ್ರಲ್ ವಾಯ್ಡ್ನ ಇಮ್ಯಾಜಿನ್ ಮಾಡ್ಕೊಬೇಕಾದ್ರೆ ಯು ಕ್ಯಾನ್ ಈಸಿಲಿ ಇಮ್ಯಾಜಿನ್ ಇಲ್ಲಿ ಯಾವುದೋ ಆಟಮ್ ಇಲ್ಲ, ಬಟ್ ಇಟ್ ಈಸ್ ಸರೌಂಡೆಡ್ ಬೈ 6 ಆಟಮ್ಸ್. ಸೊ ಈ 6 ಆಟಮ್ಸ್ ಇಂದ ಸರೌಂಡ್ ಆಗಿದೆ. ಸೊ 6 ಆಟಮ್ಸ್ ಇಂದ ಸರೌಂಡ್ ಆಗಿರೋದು ಇಟ್ ವಿಲ್ ಫಾರ್ಮ್ ಆಕ್ಟಾಹೆಡ್ರಲ್ ವಾಯ್ಡ್. ಕ್ಯಾನ್ ಅಂಡರ್ಸ್ಟ್ಯಾಂಡ್ ಈಸಿಲಿ, ಐ ಹೋಪ್. ಸೊ ಇಲ್ಲಿ ಥಿಂಕ್ ಯು ಕ್ಯಾನ್ ಅಬ್ಸರ್ವ್ ಒಂದು ವಿಷಯ ನೀವು ಯೂಶಲಿ ಅಬ್ಸರ್ವ್ ಮಾಡಬಹುದು. ಈ ಟೆಟ್ರಾಹೆಡ್ರಲ್ ವಾಯ್ಡ್ ಸ್ಪೇಸ್ಗೂ ಇಲ್ಲಿ ಆಕ್ಟಾಹೆಡ್ರಲ್ ವಾಯ್ಡ್ ಇರೋ ಸ್ಪೇಸ್ಗೂ ಎರಡಕ್ಕೂ ಸೈಜ್ ಡಿಫ್ರೆನ್ಸ್ ಇದೆ. ಯಾಕೆಂದರೆ ಟೆಟ್ರಾಹೆಡ್ರಲ್ ವಾಯ್ಡ್ TD void will be less than octahedral void. ಟೆಟ್ರಾಹೆಡ್ರಲ್ ವಾಯ್ಡ್ ಏನಿದೆ ಅದರ ಸೈಜ್ ಏನಿದೆ ಕಡಿಮೆ ಇರುತ್ತೆ ಕಂಪೇರ್ ಟು ಆಕ್ಟಾಹೆಡ್ರಲ್ ವಾಯ್ಡ್. ಯಾಕೆ ಈಸಿಯಾಗಿ ಇದು ಟ್ರಾನ್ಸ್ಫರ್ ಮಾಡ್ಬೋದು. ರೀಸನ್ ಏನು, ಇದು ಬರೀ 4 ಆಟಮ್ಸ್ ಇಂದ ಮಾಡಿದೆ, ಹಾಗಾಗಿ ಸ್ಪೇಸ್ ಕಡಿಮೆ ಆಗುತ್ತೆ. ಇದು 6 ಆಟಮ್ಸ್ ಇಂದ ಆಗಿದೆ, ಸೊ ರಿಪಲ್ಷನ್ ಸ್ವಲ್ಪ ಜಾಸ್ತಿ ಇರುತ್ತೆ. 6 ಆಟಮ್ಸ್ನ ಅಕಾಮಡೇಟ್ ಮಾಡಬೇಕು ಅಂದರೆ ಸ್ವಲ್ಪ ದಪ್ಪ ಇರಬೇಕು ಸ್ಪೇಸು, ಹಂಗಾಗಿ ಆಕ್ಟಾಹೆಡ್ರಲ್ ವಾಯ್ಡ್ ಇಲ್ಲಿ ಗ್ರೇಟರ್ ದೆನ್ ಟೆಟ್ರಾಹೆಡ್ರಲ್ ವಾಯ್ಡ್. ಈಗ ಸೊ ದಿಸ್ ಈಸ್ ಆಲ್ ಅಬೌಟ್ ಟೈಪ್ಸ್ ಆಫ್ ವಾಯ್ಡ್ಸ್. ಸೊ ಈಗ ನಮ್ಮ ಟಾಪಿಕ್ ಅಥವಾ ನಮ್ಮ ಡೌಟ್ ಏನಿತ್ತು ಅದನ್ನು ಸ್ಟಾರ್ಟ್ ಮಾಡೋಣ. ಅಂದರೆ ಐಡೆಂಟಿಫೈಯಿಂಗ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಇನ್ CCP. ಈ CCPಲಿ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಮತ್ತು ಆಕ್ಟಾಹೆಡ್ರಲ್ ವಾಯ್ಡ್ಸ್ನ ಎಲ್ಲೇನಿರುತ್ತೆ ಅಂತ ಐಡೆಂಟಿಫೈ ಮಾಡಬೇಕಾಗಿತ್ತು. ಐಡೆಂಟಿಫೈ ಮಾಡಿ ಅದರಿಂದ ಏನಾಗಬೇಕಾಗಿತ್ತು, ಫಾರ್ಮುಲಾ ಸರಿನಾ ತಪ್ಪು ಅಂತ ವೆರಿಫೈ ಮಾಡಬೇಕಾಗಿತ್ತು. ಸೊ ನಾವೇನು ಮಾಡೋಣ, ಫಸ್ಟು ಟೆಟ್ರಾಹೆಡ್ರಲ್ ವಾಯ್ಡ್ಸ್ನ ಫೈಂಡ್ ಔಟ್ ಮಾಡೋಣ. ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಅಂದ್ರೇನು, ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಅಂದ್ರೇನು, ದೇ ಶುಡ್ ಬಿ ಫಾರ್ಮ್ಡ್ ಬೈ 4 atoms, 3 atoms in one plane and 1 atom will be above the plane. ಸೊ ಈ ಥರನ ನಾವೇನಂತೀವಿ, ಟೆಟ್ರಾಹೆಡ್ರಲ್ ವಾಯ್ಡ್ ಅಂತ ಹೇಳ್ತೀವಿ. ಸರಿನಾ? ಸೊ we have to find tetrahedral void in the CCP, that is cubic close packing. HCPನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ವಿಲ್ ಟೇಕ್ CCP ಈಸಿಯಾಗಿ ಅರ್ಥ ಆದರೆ ನೆಕ್ಸ್ಟು HCPಲಿ ಐಡೆಂಟಿಫೈ ಮಾಡೋಕ್ಕೆ ಈಸಿ ಆಗುತ್ತೆ. ಈ CCP ಅಂದ್ರೇನು, CCP is nothing but FCC. ಅಂದರೆ ಕ್ಯೂಬಿಕ್ ಕ್ಲೋಸ್ ಪ್ಯಾಕಿಂಗ್ ಏನಿದೆ, ಇಟ್ ಇಸ್ ನಥಿಂಗ್ ಬಟ್ ಯುವರ್ FCC, ಕ್ಯೂಬಿಕ್ ಲೈಟ್ ಸ್ಟ್ರಕ್ಚರ್. ದಟ್ ಈಸ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಸರಿನಾ? ಅದನ್ನು FCC ಅಂತ ಇಂಡಿಕೇಟ್ ಮಾಡಬೇಕು. FCC ಏನಾಗಿರುತ್ತೆ, 8 atoms at corner,
So there are 6 atoms at face center. This is all we need to know about FCC. ಇದೆಲ್ಲರೂ ಗೊತ್ತಿರಬೇಕು. ಏನಾಗಿರುತ್ತೆ 6 atoms at face center and 8 atoms at corner. You can see these 8 atoms 1 2 3 4 and 1 2 3 4. These are 8 atoms at corner and 1 2 3 4 5 6. Those are called face centered atoms. You know that there is an axis joining those face centered atoms. So tetrahedral words ನಮಗೆ ಯಾವಾಗ ಫಾರ್ಮ್ ಆಗುತ್ತೆ? ಟೆಟ್ರಾಹೆಡ್ರಲ್ ವರ್ಡ್ಸ್ ಫಾರ್ಮ್ ಆಗೋದು ಯಾವಾಗ 4 atoms ಇರಬೇಕು. 4 atom ಅಲ್ಲಿ 3 atoms ಏನಾಗಿರಬೇಕು, 1 planar ಇರಬೇಕು. 1 atom will be covering that 3 atoms. That is 3 atoms ಮಧ್ಯೆ ಇರೋ ಟ್ರಯಾಂಗುಲರ್ ವಾಯ್ಡ್ ನ ಕವರ್ ಮಾಡ್ತಿರೋ ಥರ ಇರಬೇಕು ಇನ್ ಡಿಫ್ರೆಂಟ್ ಪ್ಲೇನ್. ಅದನ್ನು ನಾವೇನಂತೀವಿ ಟೆಟ್ರಾಹೆಡ್ರಲ್ ವಾಯ್ಡ್ ಅಂತೀವಿ. ಸೊ ಇದನ್ನು ನಾನು ಸಿಂಪಲ್ ಆಗಿ ಇಲ್ಲಿ ಇನ್ನೊಂದು ಬರ್ತೀನಿ ಸ್ಟ್ರಕ್ಚರ್, ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಕೆಲವರಿಗೆ ಕನ್ಫ್ಯೂಷನ್ ಬರುತ್ತೆ. ಸೊ ದಿಸ್ ಈಸ್ ಅವರ್ FCC. ಕಾರ್ನರಲ್ಲಿ ಇರೋದ್ರಿಂದ ಇಲ್ಲಿ ರಫ್ ಬರಿದ್ದೇನೆ, ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ. ಸೊ ದೇರ್ ಆರ್ ಇದು ಟಾಪ್ ಫೇಸಲ್ಲಿ ಇರುವಂಥ ಫೇಸ್ ಸೆಂಟರ್ಡ್ ಆಟಮ್ ಈ ಸೈಡ್. these are the face centered atoms of top, sides and bottom. Whereas front ಅಲ್ಲಿ ಇರೋದನ್ನ ಇಲ್ಲಿ ಬರ್ತೀವಿ, ಬ್ಯಾಕ್ ಅಲ್ಲಿ ಇರೋದನ್ನ ಇಲ್ಲಿ ಬರ್ತೀವಿ ಫಾರ್ ಈಸಿ ಅಂಡರ್ಸ್ಟ್ಯಾಂಡಿಂಗ್. So if I join those atoms, front to back, sides, top, bottom. So it is forming a same structure like this. ಯಾರು ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಇಲ್ಲಿ ಬರೆದು ತೋರಿಸ್ತೀನಿ. So you can easily understand this is similar to this structure. That is nothing but FCC. So ಈಗ ನಾವು ಟೆಟ್ರಾಹೆಡ್ರಲ್ ವಾಯ್ಡ್ಸ್ನ ಫೈಂಡ್ ಔಟ್ ಮಾಡಬೇಕು ಈ FCC ಲ್ಯಾಟಿಸಲ್ಲಿ ಎಲ್ಲಿ ಬರುತ್ತೆ ಅಂತ. ಸೊ ಇನ್ ಆರ್ಡರ್ ಟು ಕನ್ಸಿಡರ್ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಎಲ್ಲಿ ಬರುತ್ತೆ ಅಂತ ತಿಳ್ಕೊಳ್ಳೋಕ್ಕೆ ಫಸ್ಟ್ ಒಂದು ಕಾರ್ನರ್ ಆಟಮ್ ಕನ್ಸಿಡರ್ ಮಾಡಿ. ಸಪೋಸ್ ಐ ಆಮ್ ಟೇಕಿಂಗ್ ದಿಸ್ ಕಾರ್ನರ್ ಆಟಮ್. ಈ ಕಾರ್ನರ್ ಆಟಮ್ನ ಕನ್ಸಿಡರ್ ಮಾಡ್ತೀವಿ. ಈ ಕಾರ್ನರ್ ಆಟಮ್ ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಸಿ ದಿಸ್ ಕಾರ್ನರ್ ಆಟಮ್ ಇಸ್ ಅಟ್ಯಾಚ್ ಟು 3 ಫೇಸಸ್. 3 ಫೇಸ್ಗಳಿಗೆ ಅಟ್ಯಾಚ್ ಆಗಿದೆ. ದಟ್ ಈಸ್ ಒಂದು ಟಾಪ್ ಫೇಸು, ಮತ್ತು ಇನ್ನೊಂದು ಒನ್ ವಿಚ್ ಇಸ್ ಇನ್ ಬ್ಯಾಕ್ವರ್ಡ್, ಹಿಂದಗಡೆ ಇರುವಂಥ ಫೇಸು, ಜೊತೆಗೆ ಪಕ್ಕ ಇರುವಂಥ ಫೇಸ್. ಸೊ ಈ ಆಟಮಲ್ಲಿ ಏನಾಗಿದೆ 3 ಫೇಸಸ್ಗೆ ಲಿಂಕ್ ಆಗಿದೆ. ದಟ್ ಈಸ್ ಒನ್ ಇಸ್ ಬ್ಯಾಕ್ವರ್ಡ್ ಫೇಸ್, ಹಿಂದೆ ಇರುವಂಥ ಫೇಸು, ದಟ್ ಈಸ್ ಈ ಆಟಮ್ ಜೊತೆ ಈ ಆಟಮ್ ಇರುವಂಥ ಫೇಸ್ಗೆ. ಇನ್ನೊಂದು ಟಾಪ್ ಫೇಸು, ದಟ್ ಈಸ್ ಈ ಆಟಮ್ ಇರೋದಕ್ಕೆ. ಇನ್ನೊಂದು ಸೈಡ್ ಫೇಸ್, ದಟ್ ಈಸ್ ಈ ಆಟಮ್ ಇರೋದು. ಅರ್ಥ ಆಗ್ತಿದೆ ಅಂತ ನಿಮಗೆ. ಈ ಕಾರ್ನರ್ ಆಟಮ್ ಯಾವ್ಯಾವ ಫೇಸಿಗೆ ಲಿಂಕ್ ಆಗಿದೆ ಅದನ್ನ ಕನ್ಸಿಡರ್ ಮಾಡಿ. ಮೊದಲನೇದು ಒಂದು ಟಾಪ್ ಫೇಸ್, ಇನ್ನೊಂದು ಸೈಡ್ ಫೇಸ್, ಇನ್ನೊಂದು ಬ್ಯಾಕ್ ಫೇಸ್, ದಟ್ ಈಸ್ ಹಿಂದೆ ಇರುವಂಥ ಫೇಸ್. ಈ ಫೇಸ್ಗಳಿರೋ ಆಟಮ್ಸ್ನ ನಾವು ಜಾಯಿನ್ ಮಾಡಿದ್ರೆ ಕ್ಯಾನ್ ಸಿ ಇಫ್ ಐ ಜಾಯಿನ್ ದೀಸ್ ಆಟಮ್ಸ್, ಈ ಫೇಸ್ ಅಲ್ಲಿರೋ ಆಟಮ್ಸ್ಗಳೆಲ್ಲ ಜಾಯಿನ್ ಮಾಡಿ, ದೆನ್ ಅಗೈನ್ ಇಫ್ ಐ ಜಾಯಿನ್ ದ ಸೆಂಟರ್ಸ್ ಆಫ್ ದೀಸ್ ವಿತ್, ಸೊ ಏನಾಯಿತು, ಇಟ್ ಫಾರ್ಮ್ಸ್ ಅ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್. ಇಲ್ಲಿ ನೋಡಿದ್ರೆ ಗೊತ್ತಾಗ್ತಿದೆ ಏನಂತ, 3 atoms ಇನ್ 1 plane, 1 atom is ಔಟ್ ಆಫ್ ದ ಪ್ಲೇನ್. ಇಲ್ಲಿ 1 plane ಏನಿದೆ ಸರ್, ಎಲ್ಲೊಂದು ಫೇಸ್ ಇದೆ ಅಂತಲ್ಲ. ಯು ಆರ್ ಕನ್ಸಿಡರಿಂಗ್ ಅ ಪ್ಲೇನ್ ಲೈಕ್ ದಿಸ್. ಈ ಥರ ಪ್ಲೇನ್ ಕನ್ಸಿಡರ್ ಮಾಡ್ತಿದ್ರೆ ಇಲ್ಲಿ ಇನ್ನೊಂದು ಆಟಮ್ ಇದೆ. ಈ ಒಂದು ಆಟಮ್ ಈ ಪ್ಲೇನ್ ಮೇಲಿರೋ ಆಟಮ್ ಮೇಲೆ ಈ ಆಟಮ್ ಇಂಪೋಸ್ ಆಗಿದೆ. ಇಲ್ಲಿ ನಮಗೆ ಸರ್ ಇಲ್ಲಿ ಟಚ್ ಆಗ್ತಿಲ್ಲ ಅಂತ ಕೇಳಿದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಸ್ಪೇಸ್ ಫಿಲ್ಲಿಂಗ್ ಮಾಡೋದ್ರಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ ನಿಮಗೆ. ಸ್ಪೇಸ್ ಫಿಲ್ಲಿಂಗ್ ಮಾಡೋದ್ರಲ್ಲಿ ಏನಾಗಿರುತ್ತೆ, ಎಲ್ಲ ಆಟಮ್ಸ್ ಕೂಡ ಅದರ ನಿಯರೆಸ್ಟ್ ಡಿಸ್ಟೆನ್ಸ್ ಇರುತ್ತೆ. ಸೊ ಅದನ್ನು ನೀವು ಅಸ್ಯೂಮ್ ಮಾಡ್ಕೊಂಡ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. 3 ಇರುತ್ತೆ, ಅದ್ರ ಮೇಲೆ ಒಂದು ಕೂತಿದೆ. ಸೊ ಈ ಪ್ಲೇನ್ ಯಾವ ಥರ ಇದೆ, ಈ ಥರ ಇದೆ, ಅದ್ರ ಮೇಲೆ ಒಂದು ಆಟಮ್ ಈ ಥರ ಕೂತಿದೆ. ಸೊ ಏನಾಗುತ್ತೆ, ಈ ಟೆಟ್ರಾಹೆಡ್ರಲ್ ಸ್ಟ್ರಕ್ಚರ್ ಫಾರ್ಮ್ ಆಯಿತು ಅಂದರೆ ಇದು ಸೆಂಟ್ರಲ್ ಕರೆಕ್ಟಾಗಿ ಏನಾಗಬೇಕು, ವಾಯ್ಡ್ ಜನರೇಟ್ ಆಗುತ್ತೆ. ಆ ವಾಯ್ಡ್ ಇಲ್ಲಿ ಬರುತ್ತೆ, ಎಕ್ಸಾಕ್ಟ್ಲಿ ಇಲ್ಲಿ ಬರುತ್ತೆ. ಸೊ ದಟ್ ವಾಯ್ಡ್ ವಿಲ್ ಬಿ ಜನರೇಟೆಡ್ ಹಿಯರ್. ದಟ್ ಈಸ್ ಒನ್ ಟೆಟ್ರಾಹೆಡ್ರಲ್ ವಾಯ್ಡ್ ಫಾರ್ಮ್ ಆಯಿತು. ಇಲ್ಲಿ 1 ಕಾರ್ನರ್ ಮತ್ತು 3 ಫೇಸ್ ಸೆಂಟರ್ಡ್ ಆಟಮ್ಸ್. ಸೊ ಈ ಐಟಮ್ಗೆ ಲಿಂಕ್ ಆಗಿರುವಂಥದ್ದು ಮುಗೀತು ನಮಗೆ. ಸೊ ನೆಕ್ಸ್ಟ್ ಏನಾಗುತ್ತೆ, ಐ ಟೇಕ್ ದ ಅಪೋಸಿಟ್ ಕಾರ್ನರ್, ದಟ್ ಈಸ್ ಡಯಾಗನಲಿ ಅಪೋಸಿಟ್ ಕಾರ್ನರ್ನ ಕನ್ಸಿಡರ್ ಮಾಡ್ತೀನಿ. ಸೊ ಇಲ್ಲೇನಾಗಿರುತ್ತೆ, ಈ ಐಟಮ್ ಕನ್ಸಿಡರ್ ಮಾಡ್ತೀನಿ. ಈ ಐಟಮ್ ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಕನ್ಸಿಡರ್ ಎನಿ ಐಟಮ್, ಬಟ್ ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ಯಾವ ಥರ ಇರುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೋಸ್ಕರ ನಾನು ಎಕ್ಸಾಕ್ಟ್ಲಿ ಆಪೋಸಿಟ್ ಕನ್ಸಿಡರ್ ಮಾಡ್ತೀನಿ. ಸೊ ದಟ್ ಆಲ್ ದ ಫೇಸಸ್ ವಿಲ್ ಬಿ ಕವರ್. ಇಲ್ಲಿ 3 ಫೇಸ್ ಕವರ್ ಆಗಿದೆ, ಇನ್ನು 3 ಫೇಸ್ ಕವರ್ ಆಗಬೇಕು, ಮಿಕ್ಕಿರೋ 3 ಫೇಸ್ ಕವರ್ ಆಗಬೇಕು ನಮಗೆ. ಅದನ್ನು ಕವರ್ ಮಾಡೋಕ್ಕೋಸ್ಕರ ಐ ಆಮ್ ಕನ್ಸಿಡರಿಂಗ್ ದಿಸ್ ಆಟಮ್.
ಈ ಆಟಮ್ನ ಕನ್ಸಿಡರ್ ಮಾಡಿದ್ರೆ there are 3 faces linked to it. That is along this axis. That is front face, ಈ atom, and again along the side ಈ plane. ಈ plane ಅಂದ್ರೆ ಯಾವುದು? ಈ atom. ಮಿಕ್ಕಿದೇನು? ಈ ಫ್ರಂಟ್ ಫೇಸ್ ಆಯಿತು, ಸೈಡ್ ಫೇಸ್ ಆಯಿತು. ಮಿಕ್ಕಿದು ಬಾಟಮ್ ಫೇಸ್. ಬಾಟಮ್ ಫೇಸಲ್ಲಿರೋ ಸೆಂಟರ್ ಆಟಮ್ ಯಾವುದು? ದಟ್ ಈಸ್ ದಿಸ್. ಸೊ ಈ ಥರ ಮಾರ್ಕ್ ಮಾಡ್ತೀನಿ. ಸೊ ದೇರ್ ಆರ್ 3 atoms at 3 different face centers attached to the corner. ಈ ಕಾರ್ನರ್ ಅಟ್ಯಾಚ್ ಆಗಿರೋದು ಯಾವುದು? ಮತ್ತೆ ಹೇಳ್ತೀನಿ, ಒಂದು ಸೈಡ್ ಫೇಸ್, ದಟ್ ಈಸ್ ದಿಸ್ ಆಟಮ್, ಒಂದು ಫ್ರಂಟ್ ಫೇಸ್, ದಟ್ ಈಸ್ ದಿಸ್ ಆಟಮ್, ಇನ್ನೊಂದು ಬಾಟಮ್ ಫೇಸ್, ದಟ್ ಈಸ್ ದಿಸ್ ಆಟಮ್. ಸೊ 3 ಆಟಮ್ ಇದೆ. ಸೊ ಅಗೈನ್ ದೇ ಆರ್ ಇನ್ ಪ್ಲೇನ್. ಇದು ಕನ್ಸಿಡರ್ ಮಾಡಿದ್ರೆ ದೇ ವಿಲ್ ಬಿ ಲೈಕ್ ದಿಸ್. ಈ ಥರ ಪ್ಲೇನಲ್ಲಿ ಇರುತ್ತೆ. ಅಗೈನ್ ದಿಸ್ ಕಾರ್ನರ್ ಆಟಮ್ ವಿಲ್ ಬಿ ಲೈಕ್ ದಿಸ್. This corner atom will be present here. So, if I join these centers of these atoms and the center of the atom which is above the plane, we get a tetrahedron. ಇಲ್ಲೂ ಕೂಡ ನಮಗೆ ಏನಾಗ್ತದೆ? ಟೆಟ್ರಾಹೆಡ್ರನ್ ಫಾರ್ಮ್ ಆಗ್ತದೆ. ಈ ಟೆಟ್ರಾಹೆಡ್ರನ್ ಸೆಂಟರ್ ಎಲ್ಲಿರುತ್ತೆ? That center will be somewhere around here. ಈ ರೀತಿ ಇರುತ್ತೆ ಸೆಂಟ್ರಲ್ಲಿ. ಸೊ ಐ ಕ್ಯಾನ್ ಈಸಿಲಿ ಸೇ there are 2 tetrahedral words along one body diagonal. ಇಲ್ಲಿದೆ ಸರ್ ಬಾಡಿ ಡಯಾಗನಲ್ ಅಂದರೆ. ಸೊ ಇದು diagonal from this corner atom to this corner atom, that is nothing but your body diagonal. ಈ ಬಾಡಿ ಡಯಾಗನಲ್ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಫ್ ಐ ಡ್ರಾ ಬಾಡಿ ಡಯಾಗನಲ್ ಹಿಯರ್, then those tetrahedral words which we have identified lies on the body diagonal. So you can say there are 2 tetrahedral words on one diagonal. That is one body diagonal. So I can write 2 tetrahedral words on one body diagonal. One body diagonal. So total 8 corners ಇದೆ ಅಂದ್ರೆ ಎಷ್ಟು ಬಾಡಿ ಡಯಾಗನಲ್ ಇರೋದು ಸಾಧ್ಯ? ಆಪೋಸಿಟ್, ಎಕ್ಸಾಕ್ಟ್ಲಿ ಆಪೋಸಿಟ್ ಕಾರ್ನರ್ಸ್ ಬೇಕಂದ್ರೆ ಸೊ 8 ಆಟಮ್ಸ್ ಇದೆ ಅಂದರೆ 4 body diagonals are possible. 4 body diagonals are possible. 4 body diagonals are 2 tetrahedral words andre it forms 8 tetrahedral words. 8 tetrahedral words are formed. So you can easily understand these are those. ಇಲ್ಲಿಂದ ಈ atom link ಮಾಡಿದ್ರೆ one body diagonal. Okay. So ಇಲ್ಲಿಂದ ಈ atom link ಮಾಡಿದ್ರೆ one body diagonal. ಇಲ್ಲಿಂದ ಈ ಆಟಮ್ ಲಿಂಕ್ ಮಾಡಿದ್ರೆ ಅನದರ್ ಬಾಡಿ ಡಯಾಗನಲ್. ಸೊ 4 ಬಾಡಿ ಡಯಾಗನಲ್ಸ್ ಆಯಿತು. 4 ಬಾಡಿ ಡಯಾಗನಲ್ಸ್ ಅಂದರೆ 1 ಬಾಡಿ ಡಯಾಗನಲ್ ಮೇಲೆ 2 ಟೆಟ್ರಾಹೆಡ್ರಲ್ ವರ್ಡ್ ಅಂದರೆ 4 ಬಾಡಿ ಡಯಾಗನಲ್ಸ್ ಮೇಲೆ 8 ಟೆಟ್ರಾಹೆಡ್ರಲ್ ವರ್ಡ್ಸ್ ಆಯಿತು. ಸೊ ವಿ ಕ್ಯಾನ್ ಈಸಿಲಿ ಸೇ one face centered cubic lattice will have 2 tetrahedral words on one body diagonal. So there are 4 body diagonals. So it forms 8 tetrahedral words. So what was the number of atoms present in SCC? That is number of atoms in SCC is 4. Okay. So if there are 4 atoms and there are 8 tetrahedral words, you can easily relate this. That is, if there are n atoms, then there are 2n number of tetrahedral words in FCC. Okay. So this formula is true for this SCC structure. So ಇಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಬೇಕು. 4 ಆಟಮ್ಸ್ ಇದೆ ಅಂದರೆ 8 ಟೆಟ್ರಾಹೆಡ್ರಲ್ ವರ್ಡ್ಸ್ ಇರುತ್ತೆ. 8 ಟೆಟ್ರಾಹೆಡ್ರಲ್ ವರ್ಡ್ಸ್ ಕೂಡ ಎಲ್ಲೆಲ್ಲಿರುತ್ತೆ? ದೋಸ್ ಆರ್ ಪ್ರೆಸೆಂಟ್ ಹಿಯರ್ ಅಲಾಂಗ್ ದ ಬಾಡಿ ಡಯಾಗನಲ್. ಸೊ ಎಲ್ಲ ಬಾಡಿ ಡಯಾಗನಲ್ ಕನ್ಸಿಡರ್ ಮಾಡಿದ್ರೆ ಎಲ್ಲ ಟೆಟ್ರಾಹೆಡ್ರಲ್ ವರ್ಡ್ಸ್ ಕೂಡ ಇನ್ಸೈಡ್ ದ ಯೂನಿಟ್ ಸೆಲ್ ಒಳಗಡೆನೇ ಇದೆ. ಯು ಕ್ಯಾನ್ ಕನ್ಸಿಡರ್ ಹಿಯರ್. ಇದು ಒಳಗಡೆ ಇದೆ ಅಂದರೆ ಇಟ್ ಇಸ್ ನಾಟ್ ಶೇರ್ಡ್ ಬಿಟ್ವೀನ್ ಎನಿ ಅದರ್ ಯೂನಿಟ್ ಸೆಲ್. ಸೊ ಇಟ್ ಈಸ್ ಕಂಪ್ಲೀಟ್ಲಿ ಇನ್ಸೈಡ್. ಸೊ ಈ ಥರದ್ದು ಒಂದು ಬಾಡಿ ಡಯಾಗ್ರಾಮ್ ಮೂಲಕ 2, ಇನ್ನೊಂದು ಬಾಡಿ ಡಯಾಗ್ರಾಮ್ ಮೂಲಕ 2, ಇನ್ನೊಂದು ಬಾಡಿ ಡಯಾಗ್ರಾಮ್ ಮೂಲಕ 3, ಇನ್ನೊಂದು ಬಾಡಿ ಡಯಾಗ್ರಾಮ್ ಮೂಲಕ ಇಲ್ಲಿಂದ ಇಲ್ಲಿವರೆಗೂ 2. ಸೊ ಟೋಟಲ್ 2 + 2 + 2 + 2 that is 8 tetrahedral words will be formed. I hope you have understood. So next we will study about the octahedral words in CCP, that is FCC. So we are now identifying octahedral words in CCP. CCP is nothing but FCC. ಇಲ್ಲಿ ಬರೆದಿರೋ ಎಲ್ಲ ಪಾಯಿಂಟ್ಸ್ ಕೂಡ ಇದಕ್ಕೂ ಟ್ರೂ ಆಗಿರುತ್ತೆ, ಅದೆಲ್ಲರಿಗೂ ಗೊತ್ತಿರಬೇಕು. ಸೊ ವಿ ಆರ್ ಕನ್ಸಿಡರಿಂಗ್ ಹಿಯರ್ ಆಕ್ಟಾಹೆಡ್ರಲ್ ವರ್ಡ್ಸ್.
ಇಲ್ಲಿ ಮಾತ್ರ ಒಂದು ಡಿಫ್ರೆನ್ಸ್ ಏನು ಅಂದರೆ ಟೆಟ್ರಾಹೆಡ್ರಲ್ ಮತ್ತು ಆಕ್ಟಾಹೆಡ್ರಲ್ ವಾರ್ಡ್ಗೆ ಏನು ಡಿಫ್ರೆನ್ಸು. ಆಕ್ಟಾಹೆಡ್ರಲ್ ವಾರ್ಡ್ ಇಸ್ ಫಾರ್ಮ್ ಬೈ 6 atoms, whereas ಟೆಟ್ರಾಹೆಡ್ರಲ್ ವಾರ್ಡ್ ಇಸ್ ಫಾರ್ಮ್ ಬೈ 4 atoms. ಇಲ್ಲಿ 6 atoms ಇಂದ ಏನಾಗುತ್ತೆ ಈ ಫಾರ್ಮ್ ಆಕ್ಟಾಹೆಡ್ರಲ್ ವಾರ್ಡ್. ಇಲ್ಲಿ ದಟ್ ಇಸ್ 4 atoms in one plane, 1 atom will be above the plane, 1 atom will be below the plane. ಈ ಥರ ಕನ್ಸಿಡರ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಈ ಥರ ಈಸಿಯಾಗಿ ಅರ್ಥ ಮಾಡ್ಬೋದು. ಕೆಳಗಡೆ ಇರೋ ಆಟಮ್ ಅಂತ ಬಿಲೋ ದ ಪ್ಲೇನ್, 4 atoms are in one plane, 1 atom will be below the plane, 1 atom will be above the plane. ಸೊ ಇಲ್ಲಿ ನಾನು ಕ್ರಿಸ್ಟಲ್ನ ಎಕ್ಸ್ಟೆಂಡ್ ಮಾಡಿದ್ದೀನಿ. ಇನ್ ಆರ್ಡರ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿ ನೀಡ್ ಟು ಎಕ್ಸ್ಟೆಂಡ್ ದ ಕ್ರಿಸ್ಟಲ್. ಯಾಕೆಂದರೆ ಇಲ್ಲಿ ಆಕ್ಟಾಹೆಡ್ರಲ್ ವಾಯ್ಡು ಕಂಪ್ಲೀಟಾಗಿ ಕ್ರಿಸ್ಟಲ್ ಒಳಗಡೆ ಲೈ ಆಗಲ್ಲ. ಒಂದು ಪಾಸಿಬಿಲಿಟಿ ಇದೆ, ಅದು ಬಿಟ್ಟರೆ ಮಿಕ್ಕಿದ ಪಾಸಿಬಿಲಿಟೀಸ್ ಎಲ್ಲ ಯಾವ ಥರ ಇರುತ್ತೆ, ದೇರ್ ಆರ್ ದ ಫೇಜಸ್ ಎಡ್ಜಸ್ಟಲ್ಲಿ ಇರುತ್ತೆ. ಹಂಗಾಗಿ ಏನಾಗುತ್ತೆ ಕಂಪ್ಲೀಟ್ ಆಟಮ್ ಬರೋಲ್ಲ. ಸೊ ಎಲ್ಲೆಲ್ಲಿ ಫೈಂಡ್ ಔಟ್ ಮಾಡ್ಬೋದು ನಾವು ಅಂತಂದರೆ ಟೆಟ್ರಾಹೆಡ್ರಲ್ ವರ್ಡ್ಸ್ನ ವಿ ಕ್ಯಾನ್ ಫೈಂಡ್ ಇನ್ ಅಲಾಂಗ್ ದ ಬಾಡಿ ಡಯಾಗನಲ್ಸ್, whereas octahedral words are found in exactly center of the crystal, that is body center. That is body center ಅಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಅಂಡ್ ಅಗೈನ್ ಅಟ್ ಎಡ್ಜ್ ಸೆಂಟರ್ಸ್, ಎಡ್ಜ್ ಸೆಂಟರ್ಸ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಆಕ್ಟಾಹೆಡ್ರಲ್ ವರ್ಡ್ಸ್ ಇರುತ್ತೆ ಅಂದರೆ ಯೂಶಲಿ ಬಾಡಿ ಸೆಂಟರ್ ಇರುತ್ತೆ ಮತ್ತು ಎಡ್ಜ್ ಸೆಂಟರ್ ಅಲ್ಲಿ ಇರುತ್ತೆ. ಸೊ ಇದನ್ನು ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಸೇ 6 atoms ಎಲ್ಲೆಲ್ಲಿದೆ. 1 atom ಅಂತೂ ಕಾಣ್ತಿದೆ ನಿಮಗೆ, ಒಂದು ವಾಯ್ಡ್ ಅಂತೂ ಈಸಿಯಾಗಿ ಕಾಣ್ತಿದೆ. ದಟ್ ಈಸ್ these 4 atoms are in one plane. ಈ ಫೇಸಸ್ ಎಲ್ಲ ಏನಾಗಿದೆ ಒಂದು ಪ್ಲೇನ್ ಆಗಿದೆ. ಸೊ 4 atoms in one plane, 4 atom is above the plane, 1 atom is below the plane. ಅಗೇನ್ ಐ ಎಕ್ಸ್ಪ್ಲೇನ್ ಇಟ್ ಕ್ಲಿಯರ್ಲಿ. ಇಲ್ಲಿ ಕನ್ಸಿಡರ್ ಮಾಡಿದ್ರೆ 4 atoms ಒಂದು ಪ್ಲೇನ್ ಇದೆ, ಇನ್ನೊಂದು atom above the plane ಇದೆ, 1 atom below the plane ಇದೆ. So it is forming the octahedron structure. If I join these centers, ಸೊ ಇಲ್ಲಿ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇಟ್ ಈಸ್ ಫಾರ್ಮಿಂಗ್ ಆಕ್ಟಾಹೆಡ್ರನ್ ಸ್ಟ್ರಕ್ಚರ್ನ ಫಾರ್ಮ್ ಮಾಡ್ತಿದೆ. 4 atoms in one plane, 1 atom is above the plane, 1 atom is below the plane. So again, at the center of this octahedron lies a octahedral void or octahedral core. ಇಲ್ಲಿರುತ್ತೆ, ಈ ಜಾಗದಲ್ಲಿ ಇರುತ್ತೆ. ಹೈಲೈಟ್ ಮಾಡೋಕ್ಕೆ ಇಂಡಿಕೇಟ್ ಮಾಡ್ತೀನಿ. ಸೊ ಇಲ್ಲಿ ಏನಾಗುತ್ತೆ, ಇಟ್ ಲೈಸ್ ಎ octahedral void ಇಲ್ಲಿ ಪ್ರೆಸೆಂಟ್. ಇದನ್ನು ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಇಸ್ ದ ಸೆಂಟರ್ ಆಫ್ ದ ಹೋಲ್ ಯೂನಿಟ್ ಸೆಲ್. ಅದರಿಂದ ಏನಂತೀವಿ ಬಾಡಿ ಸೆಂಟರ್ ಅಂತೀವಿ. ಒನ್ ಆಕ್ಟಾಹೆಡ್ರಲ್ ವಾಯ್ಡ್ ಅಟ್ ಬಾಡಿ ಸೆಂಟರ್. ಇನ್ಯಾವುದಾದ್ರು ಬಾಡಿ ಸೆಂಟರ್ ಇರೋಕ್ಕೆ ಸಾಧ್ಯ ಇದೆಯಾ ಯೂನಿಟ್ ಸೆಲ್ಗೆ? ಈ ಯೂನಿಟ್ ಸೆಲ್ಗೆ ಇನ್ಯಾವುದೇ ಬಾಡಿ ಸೆಂಟರ್ ಇರೋಕ್ಕೆ ಸಾಧ್ಯ ಇಲ್ಲ. ಹಂಗಾಗಿ ಓನ್ಲಿ ಒನ್ ಬಾಡಿ ಸೆಂಟರ್ ಅಂಡ್ ಹೆನ್ಸ್ ಓನ್ಲಿ ಒನ್ ಆಕ್ಟಾಹೆಡ್ರಲ್ ವಾಯ್ಡ್ ಅಟ್ ದ ಬಾಡಿ ಸೆಂಟರ್. ಸೊ ಅಗೈನ್ ಇನ್ ಆರ್ಡರ್ ಟು ಕನ್ಸಿಡರ್ octahedral voids at edge center, we have to consider edges. ಇಲ್ಲಿ ಇನ್ನೊಬ್ರು ಕನ್ಫ್ಯೂಸ್ ಮಾಡ್ಕೊಂತಾರೆ, ಬಾಡಿ ಸೆಂಟರ್ಡ್ ಅಂದರೆ ಅಲ್ಲಿ ಆಟಮ್ ಇರಬೇಕಾಗಿತ್ತು ಅಂತ. ದಿಸ್ ಈಸ್ ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಲ್ಯಾಟಿಸ್. ಅಲ್ಲಿ ಬಾಡಿ ಸೆಂಟರಲ್ಲಿ ಯಾವುದೇ ಆಟಮ್ಸ್ ಇರಲ್ಲ. ಎಲ್ಲೆಲ್ಲಿರುತ್ತೆ? ಫೇಸ್ ಸೆಂಟರ್ಡ್ ಅಂದರೆ ಫೇಸಸ್ಸಲ್ಲಿ ಮಾತ್ರ ಇರುತ್ತೆ, ಸೆಂಟರ್ ಆಫ್ ಫೇಸಸ್ಸಲ್ಲಿ ಇರುತ್ತೆ. ಅಗೈನ್ ದೇರ್ ವಿಲ್ ಬಿ ಆಟಮ್ಸ್ ಇನ್ ಕಾರ್ನರ್ಸ್. ಅದು ಬಿಟ್ಟರೆ ಬಾಡಿ ಸೆಂಟರಲ್ಲಿ ಆಟಮ್ ಇರಲ್ಲ. ಸೊ ದ ಬಾಡಿ ಸೆಂಟರ್ ಇಸ್ ವೇಕೆಂಟ್. ಆ ವೇಕೆಂಟ್ ಸೈಡ್ ಏನಿದೆ ಇಟ್ ಈಸ್ ಸರೌಂಡೆಡ್ ಬೈ 6 atoms. ಆ ಥರದ ವೇಕೆಂಟ್ ಸೈಟ್ನ ನಾವೇನಂತೀವಿ ಆಕ್ಟಾಹೆಡ್ರಲ್ ವಾಯ್ಡ್ ಆಗಿದೆ. ಯಾವ ವೇಕೆಂಟ್ ಸೈಟು 6 atoms ಇಂದ ಸರೌಂಡ್ ಆಗಿದೆ, ದಟ್ ಟೈಪ್ ಆಫ್ ವೇಕೆಂಟ್ ಸೈಟ್ ಆರ್ void is called as octahedral voids. So one octahedral void will be present at the body center. So now let us find out how many octahedral voids are present at the edge centers. Edge center andre now, if these 2 atoms form an edge andre this is the edge, ಇದನ್ನ edge ಅಂತ ಕರೀತೀವಿ. ಈ edge ಅಲ್ಲಿ ಮಧ್ಯ ಸೆಂಟರ್ ಏನಿದೆ ಅಲ್ಲಿ ಇರೋದನ್ನ edge center ಅಂತ ಹೇಳ್ತೀವಿ. So we have already understood that in types of unit cells. ಎಡ್ಜ್ ಸೆಂಟರ್ಡ್ ಯೂನಿಟ್ ಸೆಲ್ಸ್ ಅಂತ ಒಂದು ಕಡೆ ಹೇಳಿದ್ದೆ ನಾನು ಆಲ್ರೆಡಿ ಕ್ಲಾಸಲ್ಲಿ. ಎಡ್ಜ್ ಸೆಂಟರ್ಸ್ ಅಂದರೆ ಎಲ್ಲಿರುತ್ತೆ? ಇಲ್ಲಿ. ಸೊ ಐ ಆಮ್ ಕನ್ಸಿಡರಿಂಗ್ ಎಡ್ಜ್ ಸೆಂಟರ್ ಹಿಯರ್. ಇದನ್ನು ಒಂದು ಸೆಂಟರ್, ಎಡ್ಜ್ ಸೆಂಟರ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇಫ್ ಐ ಲುಕ್ ಅಪಾನ್ ದ ಆಟಮ್ಸ್ ಬಿಸೈಡ್ ಇಟ್, ಅದ್ರ ಪಕ್ಕ ಇರೋ ಆಟಮ್ಸ್ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಏನಾಗಿರುತ್ತೆ? ಇಫ್ ದಿಸ್ ಈಸ್ ದ ಎಡ್ಜ್, ಯು ಹ್ಯಾವ್ ಟು ಕನ್ಸಿಡರ್ ಫೇಸಸ್ ಲಿಂಕ್ ಟು ದಟ್ ಎಡ್ಜ್ ಆ್ಯಂಡ್ ಕಾರ್ನರ್ಸ್ ಲಿಂಕ್ ಟು ದಟ್ ಎಡ್ಜ್. ಇಲ್ಲಿ ನೋಡಿದ್ರೆ ಏನಾಗಿರುತ್ತೆ? 2 ಆಟಮ್ ಇಲ್ಲಿದೆ. Again, there are 2 faces linked to it. That is one like this, one like this. Unit cell. Again, if I place one more unit cell beside it, this is the extra extension. That is another unit cell.
ಇಲ್ಲಿ ಇನ್ನೊಂದು ಯೂನಿಟ್ ಸೆಲ್ ಇದೆ, ಅದನ್ನು ಪಕ್ಕ ಇಟ್ಟೆ ಅಂದರೆ ಏನಾಗುತ್ತೆ, ಈ ಆಟಮ್ಗೆ ದಟ್ ಈಸ್ ಈ ಸ್ಪೇಸ್ಗೆ ಏನಾಗಿದೆ ಅಟ್ಯಾಚ್ ಆಗಿ ಈ ಫೇಸ್ ಇದೆ. ಅಂಡ್ ಅಗೇನ್ ದಿಸ್ ಫೇಸ್ ಇಸ್ ಸೇಮ್ ಬಿಟ್ವೀನ್ ಈ ಫೇಸ್ ಏನಿದೆ, ಈ ಫೇಸ್ ಏನಿದೆ ದಟ್ ಈಸ್ ಕಾಮನ್ ಬಿಟ್ವೀನ್ ದೀಸ್ ಟು ಯೂನಿಟ್ ಸೆಲ್ಸ್. ಸೊ ಹಂಗಾಗಿ ನಾವು ಅದನ್ನು ಕನ್ಸಿಡರ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ ಆದರೆ ಏನಾಗಿರುತ್ತೆ, ಇಲ್ಲಿ ಒಂದು ಫೇಸ್ ಇದೆ, ಹಾಗೆ ಇಲ್ಲಿ ಒಂದು ಫೇಸ್ ಇದೆ, ದೀಸ್ ಆರ್ ನಾಟ್ ಕಾಮನ್. ವೆರಸ್ ಇಲ್ಲಿ ಮೇಲ್ಗಡೆ ಹೋದ್ರೆ ಏನಾಗುತ್ತೆ, ಮೇಲ್ಗಡೆ ಹೋದರೆ ಅಗೈನ್ ಇಫ್ ಐ ಎಕ್ಸ್ಟೆಂಡ್ ದಿಸ್, ಈ ಥರ ಎಕ್ಸ್ಟೆಂಡ್ ಮಾಡಿದ್ರೆ, ಈ ಥರ ಎಕ್ಸ್ಟೆಂಡ್ ಮಾಡಿದ್ರೆ ಈ ಫೇಸ್ ಏನಿದೆ ದಿಸ್ ಫೇಸ್ ಇಸ್ ಕಾಮನ್ ಟು ಬೋತ್ ದಿಸ್ ಆಸ್ ವೆಲ್ ಅಸ್ ದಿಸ್. ಸೊ ದಿಸ್ ಇದ್ರ ಜೊತೆ ಫೇರ್ ಆಗ್ತಿರೋ ಫೇಸಸ್ ಯಾವುದು, ಒಂದು ದಟ್ ಈಸ್ ದಿಸ್ ಒನ್. ಸೊ ಇಲ್ಲೊಂದು ಆಟಮ್ ಇರುತ್ತೆ, ಅಗೈನ್ ಒನ್ ಇಸ್ ದಿಸ್ ಒನ್, ಆಲ್ರೆಡಿ ಇದೊಂದು ಆಟಮ್ ಇದೆ. ಸೊ ಅಗೈನ್ ಈ ಪಕ್ಕ ಇರೋ ಇದೊಂದು ಫೇಸ್ ಏನಿದೆ, ಇಲ್ಲೊಂದು ಆಟಮ್ ಇರುತ್ತೆ, ಅಗೈನ್ ದ ಫೇಸ್ ವಿಚ್ ಇಸ್ ಬಿಲೋ, ಇಲ್ಲಿಂದ ಕೆಳ ಕಡೆ ಇರೋ ಫೇಸ್, ಇಲ್ಲೊಂದು ಆಟಮ್ ಇದೆ. ಸೊ ಇಫ್ ಯು ಕನ್ಸಿಡರ್ ದೀಸ್ ಆಟಮ್ಸ್, ಈ ಆಟಮ್ಸ್ನ ಕನ್ಸಿಡರ್ ಮಾಡಿದ್ರೆ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ these atoms are in one plane, one atom is above the plane, one atom is below the plane. ಅರ್ಥ ಆಗಿದೆ ಅನ್ಕೊಂಡಿನಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಹೇಳ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇಲ್ಲೇನಾಗಿದೆ, ದಿಸ್ ಈಸ್ ದ ಎಡ್ಜ್, ಈ ಎಡ್ಜ್ನ ಕನ್ಸಿಡರ್ ಮಾಡ್ತಿದ್ದೀವಿ. ಈ ಎಡ್ಜ್ ಮಧ್ಯದಲ್ಲಿರೋದನ್ನ ನಾವು ಎಡ್ಜ್ ಸೆಂಟರ್ ಅಂತೀವಿ. ಆ ಎಡ್ಜ್ ಸೆಂಟರಲ್ಲಿ ಒಂದು ಪಾಯಿಂಟ್ ಕನ್ಸಿಡರ್ ಮಾಡಿದ್ರೆ, ಆ ಎಂಟಿ ಸ್ಪೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲೇನಾಗಿರುತ್ತೆ, ಇದ್ರ ಸುತ್ತ ಎಷ್ಟು ಆಟಮ್ಸ್ ಇದೆ ಅಂತ ನೋಡಬೇಕು. ಇದ್ರ ಸುತ್ತ ಎಷ್ಟು ಆಟಮ್ಸ್ ಇದೆ, ಒಂದು 2 ಆಟಮ್ಸು ಅಥವಾ ಎಡ್ಜ್ ಕಾರ್ನರ್ ಇದೆ, ಎಡ್ಜ್ ಎಂಡಲ್ಲಿ ಅಥವಾ ಕಾರ್ನರಲ್ಲಿ ಏನಾಗಿದೆ 2 ಆಟಮ್ ಇದೆ. ಜೊತೆಗೆ ಯಾವ್ಯಾವ ಫೇಸ್ ಇದ್ರ ಜೊತೆ ಲಿಂಕ್ ಆಗಿದೆ ಅಂತ ನೋಡಿದ್ರೆ, ಈ ಯೂನಿಟ್ಸಲ್ಲಿ 2 ಫೇಸ್ ಲಿಂಕ್ ಆಗಿದೆ, ದಟ್ ಇಸ್ ಒನ್ ಟಾಪ್ ಫೇಸ್, ದ ಅದರ್ ಒನ್ ಇಸ್ ರೈಟ್ ಸೈಡ್ ಫೇಸ್. 2 ಫೇಸ್ ಇದೆ. ಜೊತೆಗೆ ಏನಾಗಿದೆ, ಇಫ್ ಐ ಎಕ್ಸ್ಟೆಂಡ್ ಅ ಕ್ರಿಸ್ಟಲ್, ಈ ಕ್ರಿಸ್ಟಲ್ನ ಎಕ್ಸ್ಟೆಂಡ್ ಮಾಡಿದ್ರೆ ಯೂನಿಟ್ಸೆಲ್ಲ ಇನ್ನೊಂದು ಪಕ್ಕ ಈ ಥರ ಇಟ್ಟರೆ ಜಾಯಿನ್ ಮಾಡಿದ್ರೆ ಈ ಆಟಮ್ಗೆ ನೈಬರಿಂಗ್ ಆಗಿ ಏನು ಬರುತ್ತೆ, ಇನ್ನೊಂದು ಆಟಮ್ ಬರುತ್ತೆ, ದಟ್ ಈಸ್ ಅಟ್ ಟಾಪ್ ಫೇಸ್ ಆಫ್ ದ ಸೆಕೆಂಡ್ ಕ್ರಿಸ್ಟಲ್. ಅಂಡ್ ಅಗೈನ್ there is one more face which is linked to that. ಇಲ್ಲಿ ಕೆಳಗಡೆ ಲಿಂಕ್ ಆಗಿದೆ ಅಂದರೆ ಈ ಐಟಮ್ಗೆ there must be one more unit cell which is attached above the surface. ಈ ಟಾಪ್ ಸರ್ಫೇಸ್ನ ಮೇಲೆ ಇನ್ನೊಂದು ಯೂನಿಟ್ ಸೆಲ್ ಅಟ್ಯಾಚ್ ಆಗಿರಬೇಕು, ಅಗೈನ್ ಅದ್ರ ಪಕ್ಕ ಇನ್ನೊಂದು ಅಟ್ಯಾಚ್ ಆಗಿರಬೇಕು. ಸೊ ಏನಾಗುತ್ತೆ, ಇವೆರಡು ಅಟ್ಯಾಚ್ ಆದರೆ ಇಲ್ಲಿ ಈ ಫೇಸಲ್ಲಿ ಏನಿದೆ ದಟ್ ಈಸ್ ನೈಬರಿಂಗ್ ಟು ದಿಸ್ ಆರ್ ಎಂಟಿ ಸ್ಪೇಸ್. ಈ ಸ್ಪೇಸ್ ಏನಿದೆ ಅದಕ್ಕೆ ನೈಬರಿಂಗ್ ಆಗಿರುತ್ತೆ. ಸೊ ಈ ಸೆಂಟರ್ಸ್ನ ಜಾಯಿನ್ ಮಾಡಿದ್ರೆ ನಮಗೇನು ಸಿಗುತ್ತೆ, ಆಕ್ಟಾಹೆಡ್ರನ್ ಸಿಗುತ್ತೆ. So you can see. So this forms an octahedron. ಇಲ್ಲಿ octahedron ಮಧ್ಯದಲ್ಲಿರೋದೇನು, this is the center of the octahedron. ಇಲ್ಲಿ octahedron center ಇದೆ. So that forms a void. ಇದನ್ನು ನಾವು octahedral void ಅಂತ ಹೇಳ್ತೀವಿ. So you can see here, ಇಲ್ಲಿ ಏನು ಆಕ್ಟಾಹೆಡ್ರಲ್ ವಾಯ್ಡ್ ಫಾರ್ಮ್ ಆಗಿದೆ, ಇದ್ರ ಸುತ್ತ 1 2 3 4 5 6 ಆಟಮ್ಸ್ ಇದೆ. 4 ಆಟಮ್ಸ್ ಇನ್ ಒನ್ ಪ್ಲೇನ್ ಆ್ಯಂಡ್ 2 ಆಟಮ್ಸ್ ಇನ್ ಅದರ್ ಪ್ಲೇನ್ಸ್. ಸೊ ಏನಾಗುತ್ತೆ, ವಿ ಗೆಟ್ ಅ ಆಕ್ಟಾಹೆಡ್ರಲ್ ವಾಯ್ಡ್. ಸೊ ಒಂದು ಎಡ್ಜ್ ಸೆಂಟ್ರಲ್ಲಿ ಏನಾಗಿದೆ, ದರ್ ಈಸ್ ಒನ್ ಆಕ್ಟಾಹೆಡ್ರಲ್ ವಾಯ್ಡ್. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಒನ್ ಆಕ್ಟಾಹೆಡ್ರಲ್ ವಾಯ್ಡ್ ಏನಿರುತ್ತೆ, ಒನ್ ಆಕ್ಟಾಹೆಡ್ರಲ್ ವಾಯ್ಡ್ ಈಸ್ present at each edge center. One octahedral void is present at each edge center. But ಅಲ್ಲೇನಾಗಿರುತ್ತೆ, ಒನ್ ಆಕ್ಟಾಹೆಡ್ರಲ್ ಎಡ್ಜ್ ಸೆಂಟರಲ್ಲಿರೋ ಯಾವುದೇ ಆಟಮ್ ಆಗಿರಲಿ ಅಥವಾ ಯಾವುದೇ ವಾಯ್ಡ್ ಆಗಿರಲಿ, ಇದು 4 ಯೂನಿಟ್ ಸೆಲ್ಗಳ ಮಧ್ಯೆ ಈ ಎಡ್ಜ್ ಸೆಂಟರ್ ಶೇರ್ ಆಗುತ್ತೆ. ಸೊ ಇಟ್ ಇಸ್ 1/4 part. 1/4 part lies inside one unit cell. ಒಂದು ಯೂನಿಟ್ ಸೆಲ್ಲಲ್ಲಿ ಎಷ್ಟಿರುತ್ತೆ, 1/4 ಪಾರ್ಟ್ ಇರುತ್ತೆ. ಸೊ ಈ ಎಡ್ಜ್ ತಗೊಂತೀನಿ ಅಂದರೆ ಒನ್ ಎಡ್ಜ್ ವಿಲ್ ಹ್ಯಾವ್ 1 edge into 1/4 part, that is 1/4 of octahedral void. ಅಂದರೆ ಒನ್ ಎಡ್ಜ್ ಸೆಂಟರಲ್ಲಿ 1/4 of octahedral void ಇರುತ್ತೆ. ಸೊ there are 12 edges into 1/4, that is 3 octahedral voids. A total of 3 octahedral voids are present at edge center. Edge center ಏನಾಗುತ್ತೆ, 3 octahedral voids ಇರುತ್ತೆ. Again I am repeating. ಇಲ್ಲೇನಾಗಿದೆ, ಒಂದು ಎಡ್ಜ್ ಸೆಂಟರ್ ಅಂದರೆ ಒಂದು ಎಡ್ಜ್ ಸೆಂಟರಲ್ಲಿ ಒಂದು octahedral void ಇದೆ, ಬಟ್
ಏನಾಗಿದೆ ಎಡ್ ಸೆಂಟ್ರಲ್ಲಿರೋ ಆಟಮ್ಸ್ ಎಲ್ಲ ಕೂಡ ಆಟಮ್ಸ್ ಆಗಲಿ ವಾಯ್ಡ್ಸ್ ಆಗಲಿ ಏನಾಗಿರುತ್ತೆ ದೆನ್ ಫೋರ್ತ್ ಪಾರ್ಟ್ ಆಫ್ ದಟ್ ವಾಯ್ಡ್ಸ್ ಆರ್ ದಟ್ ಆಟಮ್ ಲೈ ಇನ್ಸೈಡ್ ದ ಯೂನಿಟ್ ಸೆಲ್. ಸೊ ಏನಾಗುತ್ತೆ 1/4 ಪಾರ್ಟ್ ಮಾತ್ರ ಯೂನಿಟ್ ಸೆಲ್ ಒಳಗಡೆ ಇದೆ. ಸೊ 1 ಎಡ್ಜ್ಗೆ 1/4 ಪಾರ್ಟ್ ಬರ್ತೀವಿ ಅಂದರೆ 12 ಎಡ್ಜಸ್ಗೆ ಎಷ್ಟಿದೆ 12 ಎಡ್ಜಸ್ ಇಂಟು 1/4 ಪಾರ್ಟ್, ದಟ್ ಈಸ್ 3 ಆಕ್ಟಾಹೆಡ್ರಲ್ ವಾಯ್ಡ್ಸ್ ಎಡ್ ಸೆಂಟರ್. ಸೊ ಬಾಡಿ ಸೆಂಟ್ರಲ್ ಏನಾಗಿತ್ತು, 1 ಆಕ್ಟಾಹೆಡ್ರಲ್ ವಾಯ್ಡ್ ಇತ್ತು. ಸೊ ದಿಸ್ ಈಸ್ 1 ಆಕ್ಟಾಹೆಡ್ರಲ್ ವಾಯ್ಡ್ and there are 3 octahedral voids at center and 1 octahedral void at body center. So totally there are 4 octahedral voids in 1 unit cell. 1 unit cell ಎಷ್ಟಿರುತ್ತೆ, there are 4 octahedral voids. 4 octahedral voids ಇರುತ್ತೆ. That is 3 octahedral voids at head center, 1 octahedral void at body center. ನೋಡಿದ್ರೆ ಗೊತ್ತಾಗುತ್ತೆ 1 octahedral void ಬಾಡಿ ಸೆಂಟ್ರಲ್ ಇದೆ. ಅಗೈನ್ ಒಂದು ಎಡ್ಜ್ ಅಲ್ಲಿ 1/4 ಆಫ್ void ಇರುತ್ತೆ. ಸೊ there are 12 edges. 12 into 1/4 is 3. So there are 3 octahedral voids inside the unit cell. ಈ ಯೂನಿಟ್ ಸೆಲ್ ಒಳಗಡೆ 3 octahedral voids ಇದೆ at head center and 1 octahedral void at body center. So there are 4 octahedral voids. Total ಎಷ್ಟಿರುತ್ತೆ 3 plus 1, that is 4 octahedral voids lying inside this crystal. ಸರಿನಾ? 4 octahedral voids ಆಗ್ತಿದೆ ಅಂದರೆ ಸಪೋಸ್ ಕನ್ಸಿಡರ್ FCC ಎಷ್ಟು ಆಟಮ್ಸ್ ಇದೆ. FCC has 4 atoms and again it has 4 octahedral voids. So I can easily say if there are n atoms in CCP, there will be n number of octahedral voids. ಇದನ್ನು ಯಾವ ರೀತಿ ಹೇಳ್ಬೋದು, ಏನು ಕೇಳ್ಬೋದು ಈ ರೀತಿ ಅಂದರೆ ವಿ ಆರ್ ಕನ್ಸಿಡರಿಂಗ್ ಯೂನಿಟ್ ಸೆಲ್ನ ನಾವು ರಿಪೀಟ್ ಮಾಡ್ತಾ ಹೋದಂಗೆ ಏನಾಗುತ್ತೆ, ನಮಗೆ 4 ಕ್ರಿಸ್ಟಲ್ಸ್ ಸಿಗುತ್ತೆ. ಸೊ 1 ಯೂನಿಟ್ ಸೆಲ್ಲಲ್ಲಿ ವಿ ಹ್ಯಾವ್ n atoms ಅಂದರೆ ದಟ್ ಈಸ್ 4 atoms. ಸೊ n ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಕೂಡ ಇದೆ ಎಲ್ಲಿ, ಆ ಯೂನಿಟ್ ಸೆಲ್ ಒಳಗಡೆ. ಸೊ 4 ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇದೆ. ಸೊ ಇದೇ ಯೂನಿಟ್ ಸೆಲ್ನ ರಿಪೀಟ್ ಮಾಡ್ತಾ ಹೋದರೆ ವಿಲ್ ಹ್ಯಾವ್ n ನಂಬರ್ ಆಫ್ ಆಟಮ್ಸ್ ಇನ್ CCP. ಎಷ್ಟಾದರೂ ಆಟಮ್ಸ್ ಇರ್ಬೋದು, ಅಷ್ಟೇ ನಂಬರ್ ಆಫ್ ಆಕ್ಟಾಹೆಡ್ರಲ್ ವಾಯ್ಡ್ಸ್ ಇರುತ್ತೆ. ಸೊ ದಿಸ್ ಈಸ್ ಬೇಸ್ಡ್ ಆನ್ ಯೂನಿಟ್ ಸೆಲ್. 1 ಯೂನಿಟ್ ಸೆಲ್ ರಿಪೀಟ್ ಆಗ್ತಾ ಹೋದಂಗೆ ಕಂಪ್ಲೀಟ್ ಸ್ಟ್ರಕ್ಚರ್ ಯಾವ ಥರ ಫಾರ್ಮ್ ಆಗುತ್ತೋ, 1 ಯೂನಿಟ್ ಸೆಲ್ನಲ್ಲಿ ಅಷ್ಟು ವಾಯ್ಡ್ಸ್ ಇದೆ ಅಂದರೆ ಎಲ್ಲ ಯೂನಿಟ್ ಸೆಲ್ನ ಸೇರ್ಕೊಂಡು ದಟ್ ಮಚ್ ನಂಬರ್ ಆಫ್ ವಾಯ್ಡ್ಸ್ ವಿಲ್ ಬಿ ಪ್ರೆಸೆಂಟ್ ಅಂತ. ಸೊ ದಿಸ್ ಈಸ್ ಟ್ರೂ ಫಾರ್ ಅದಕ್ಕೆ CCP or FCC. FCCಗೆ the formula that is if there are n atoms then 2n number of tetrahedral voids and n number of n octahedral voids. So this is true. ಇದು ಸತ್ಯ ಅಂತ ಇಲ್ಲಿ ಗೊತ್ತಾಗುತ್ತೆ. ದಿಸ್ ಇಸ್ ಜಸ್ಟ್ ಆನ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಇಂದ ನಾವು ಕನ್ಕ್ಲೂಡ್ ಮಾಡಿರುವಂಥ ಫಾರ್ಮುಲಾ, ಯಾವುದೇ ಡಿರೈವೇಷನ್ ಇಂದ ಬಂದಿರುವಂಥ ಫಾರ್ಮುಲಾ ಅಲ್ಲ ಇದು. ಹಾಗಾಗಿ ಡಿರೈವೇಷನ್ ಇಂದ ಬಂದಿದ್ರೆ ತಪ್ಪು ಅಂತ ಹೇಳ್ಬೋದಾಗಿತ್ತು. ಡಿರೈವೇಷನ್ ಇಂದ ಬಂದಿಲ್ಲದೆ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಇಂದ ಯಾವ್ದು ಬಂದಿರುತ್ತೆ ದಟ್ ಈಸ್ ಟ್ರೂ, ಇದು ಟ್ರೂ ಆಗಿರುತ್ತೆ. ನಾವು ಕನ್ಸಿಡರ್ ಮಾಡಬೇಕಾದ್ರೆ ಟೆಟ್ರಾಹೆಡ್ರಲ್ ಮತ್ತು ಆಕ್ಟಾಹೆಡ್ರಲ್ ವಾಯ್ಡ್ ಕನ್ಸಿಡರ್ ಮಾಡಬೇಕಾದ್ರೆ ವಿ ಕನ್ಸಿಡರ್ ರೆಗ್ಯುಲರ್ ಟೆಟ್ರಾಹೆಡ್ರನ್ ಅಂಡ್ ರೆಗ್ಯುಲರ್ ಆಕ್ಟಾಹೆಡ್ರನ್. ರೆಗ್ಯುಲರ್ ಟೆಟ್ರಾಹೆಡ್ರನ್ ಅಂದ್ರೇನು, ರೆಗ್ಯುಲರ್ ಆಕ್ಟಾಹೆಡ್ರನ್ ಅಂದ್ರೇನು, ಅದನ್ನು ನಾನು BCCಲಿ ಯಾಕೆ ಆಗಲ್ಲ ಅಂತ ಹೇಳ್ಬೇಕಾದ್ರೆ ಹೇಳ್ತೀನಿ. ಸೊ ದಿಸ್ ಈಸ್ ಅಬೌಟ್ CCP. ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ HCP. HCPಲಿ ಟೆಟ್ರಾಹೆಡ್ರಲ್ ವಾಯ್ಡ್ ಹೆಂಗಿರುತ್ತೆ, ಆಕ್ಟಾಹೆಡ್ರಲ್ ವಾಯ್ಡ್ ಹೆಂಗಿರುತ್ತೆ ಹೇಳ್ತೀನಿ. ಬಟ್ ಅದರಲ್ಲಿ ನಾವು ತುಂಬ ಡೀಪಾಗಿ ಕಲಿಯೋ ಅವಶ್ಯಕತೆ ಇಲ್ಲ. ಸೊ ಬಿಫೋರ್ ಗೋಯಿಂಗ್ ಟು ಎಕ್ಸ್ಪ್ಲೇನಿಂಗ್ HCP ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿರಬೇಕು. ದಟ್ ಈಸ್ ಈ ರೀತಿ ಒಂದು ಪೇನ್ ಇರುತ್ತೆ, ಇನ್ನೊಂದಾಗಿ ಈ ಥರ ಇನ್ನೊಂದು ಪೇನ್ ಇರುತ್ತೆ. ಸೊ ಇಫ್ ಯು ಜಾಯಿನ್ ದಿಸ್, there are 6 atoms in one plane, 6 atoms in other plane. Again there is 1 atom at the face center and 1 atom at the face center. There are 2 atoms at the face center, or you can call it as base also. ಮಧ್ಯ ಏನಿರುತ್ತೆ, ಮಧ್ಯದರ 3 atoms, 3 atoms ಇರುತ್ತೆ. ಸೊ there are ಎಷ್ಟು atoms ಇರುತ್ತೆ HCPಲಿ ಟೋಟಲ್ ನಂಬರ್ ಆಫ್ atoms is 6.
ಸೊ ಇಲ್ಲಿ ಟೆಟ್ರಾಹೈಡ್ರಲ್ ಆ್ಯಂಡ್ ಆಕ್ಟಾಹೈಡ್ರಲ್ ವರ್ಡ್ಸ್ನ HCP ಯಾವ ಥರ ಫೈಂಡ್ ಔಟ್ ಮಾಡೋದು ಅಂತ ಆಲ್ರೆಡಿ ಫೈಂಡ್ ಔಟ್ ಮಾಡೋದನ್ನ ನಾನು ಹಾಕಿದ್ದೀನಿ. ಯಾಕೆಂದರೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ತುಂಬ ಟೈಮ್ ಹಿಡಿಯುತ್ತೆ, ಪ್ರತಿಯೊಂದು ಕನ್ಫ್ಯೂಸ್ ಆಗೋದ್ರಿಂದ ಡೈರೆಕ್ಟ್ ಇಲ್ಲಿ ಆಲ್ರೆಡಿ ರೆಪ್ರೆಸೆಂಟ್ ಆಗಿದೆ, ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇಲ್ಲಿ ನೋಡಿದ್ರೆ ದಿಸ್ ಇಸ್ ದ ಫಸ್ಟ್ ಪ್ಲೇನ್, ದಟ್ ಈಸ್ ಟಾಪ್ ಪ್ಲೇನ್ ಇದೆ. ಈ ಟಾಪ್ ಪ್ಲೇನ್ 6 ಆಟಮ್ಸ್ ಇದೆ ಆ್ಯಂಡ್ ದೇರ್ ಇಸ್ 1 ಆಟಮ್ ಅಂತ ಫೇಸ್ ಸೆಂಟರ್ ಆರ್ ಬೇಸ್ ಸೆಂಟರ್ ಆ ಥರ ಹೇಳ್ಬೋದು. ಇದು 1 ಆಟಮ್ ಇದೆ. ಅಗೈನ್ ದಿಸ್ ಇಸ್ ದ ಬಾಟಮ್ ಫೇಸ್, ಇದು ಬಾಟಮ್ ಪ್ಲೇನು. ಈ ಬಾಟಮ್ ಫೇಸ್ ಸೆಂಟರ್ ಏನಾಗಿದೆ 1 ಆಟಮ್ ಇದೆ. ಅಗೈನ್ ದೇರ್ ಆರ್ 3 ಆಟಮ್ಸ್ ಇದ್ದ ಸೆಂಟರ್ ಆಫ್ ದ ಸ್ಟ್ರಕ್ಚರಲ್ಲಿ ಸೆಂಟರಲ್ಲಿ 3 ಆಟಮ್ಸ್ ಇದೆ. ಸೊ ಯು ಕ್ಯಾನ್ ಕನ್ಸಿಡರ್ ಹಿಯರ್ ಟೆಟ್ರಾಹೈಡ್ರಲ್ ವರ್ಡ್ಸ್ನ ಕನ್ಸಿಡರ್ ಮಾಡಬೇಕು ಅಂದರೆ ದೇರ್ ಶುಡ್ ಬಿ 4 ಆಟಮ್ಸ್. ಸೊ 4 ಆಟಮ್ಸ್ ಕನ್ಸಿಡರ್ ಮಾಡಿ. ಈಗ ನೋಡಿ ಈ ಐಟಮ್ ಆಸ್ ವೆಲ್ ಆಸ್ ಈ ಐಟಮ್ನ ಕನ್ಸಿಡರ್ ಮಾಡಿದರೆ ಏನಾಗ್ತಿದೆ, ದಿಸ್ ಈಸ್ ಫಾರ್ಮಿಂಗ್ ಅ ಟೆಟ್ರಾಹೈಡ್ರಲ್ ವರ್ಡ್. ಟೆಟ್ರಾಹೈಡ್ರಲ್ ವರ್ಡ್ ಇಲ್ಲಿ ಫಾರ್ಮ್ ಆಗುತ್ತೆ, ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಫಾರ್ಮ್ ಆಗುತ್ತೆ. ಸೊ ಟೆಟ್ರಾಹೈಡ್ರಲ್ ವರ್ಡ್ ಎಲ್ಲಿ ಫಾರ್ಮ್ ಆಗ್ತಿರುತ್ತೆ, ಒಳಗಡೆ ಫಾರ್ಮ್ ಆಗ್ತಿದೆ. ಯು ಕ್ಯಾನ್ ಸಿ ಹಿಯರ್ ಇಲ್ಲಿ ಇಟ್ ಈಸ್ ಇನ್ಸೈಡ್ ದ ಯೂನಿಟ್ ಸೆಲ್, ಆ ಯೂನಿಟ್ ಸೆಲ್ ಒಳಗಡೆ ಇದೆ. ಸೊ ಅಗೈನ್ ಇದನ್ನು ಬಿಟ್ಟು ನಾವು ಈ ಕಡೆ ಬಂದ್ವು ಅಂದರೆ ಏನಾಗುತ್ತೆ, ಅಗೈನ್ ಐ ಆಮ್ ಟೇಕಿಂಗ್ ದೀಸ್ 3, ಈ 3 ಮತ್ತು ಇದು ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಈ 3 ಅಗೈನ್ ದಿಸ್ 1 ಇಲ್ಲಿ ಕನ್ಸಿಡರ್ ಮಾಡಿದ್ರೆ ಇಲ್ಲಿ 1 ಬರುತ್ತೆ. ಅದೇ ಥರ ಹಿಂದೆ ಕನ್ಸಿಡರ್ ಮಾಡಿದ್ರೆ ಇಲ್ಲೊಂದು ಬರುತ್ತೆ. ಸೊ ಒಂದು ಫೇಸ್ಗೆ ಎಷ್ಟು ಬರುತ್ತೆ, 3 ಟೆಟ್ರಾಹೈಡ್ರಲ್ ವರ್ಡ್ಸ್ ಬರ್ತಿದೆ. ಅಗೈನ್ ಇಲ್ಲಿ ಕನ್ಸಿಡರ್ ಮಾಡಿದಾಗಲೂ ಕೂಡ 3 ಟೆಟ್ರಾಹೈಡ್ರಲ್ ವರ್ಡ್ಸ್ ಬರುತ್ತೆ, ದಟ್ ಈಸ್ ದಿಸ್ 3. ಅಗೈನ್ ದೇರ್ ಆರ್ 2 ಟೆಟ್ರಾಹೈಡ್ರಲ್ ವರ್ಡ್ಸ್. ಅದು ಎಲ್ಲಿಂದ ಬಂತು, ಅದು ಎಲ್ಲಿಂದ ಬರುತ್ತೆ ಅಂದರೆ ಯು ಕ್ಯಾನ್ ಕನ್ಸಿಡರ್ ದಿಸ್ 1. ಈ 3 ಐಟಮ್ಸ್ ಜೊತೆ ಟಾಪ್ ಲೇಯರಲ್ಲಿ ಸೆಂಟ್ರಲ್ಲಿರೋ ಆಟಮ್ ಕೋಆರ್ಡಿನೇಟ್ ಆದರೆ ದಟ್ ಈಸ್ ಈ ಥರ ಆದರೆ ಇಟ್ ಫಾರ್ಮ್ಸ್ ದಿಸ್ ಟೆಟ್ರಾಹೈಡ್ರಲ್ ವರ್ಡ್. ಸಪೋಸ್ ಬಾಟಮ್ದಾದರೆ ಇಟ್ ಫಾರ್ಮ್ಸ್ ದಿಸ್ ಟೆಟ್ರಾಹೈಡ್ರಲ್ ವರ್ಡ್. ಸೊ ದೀಸ್ 3 + 3 6 + 2 lies inside the crystal, that is 8 tetrahedral words lies inside the crystal, inside the or unit cell ಒಳಗಡೆ ಇರುತ್ತೆ. ಯಾವುದು 8 tetrahedral words. ಈಗ ಇಲ್ಲಿಗೆ ಬಂದರೆ ಸಪೋಸ್ ಇಫ್ ಯು ಕನ್ಸಿಡರ್ ದೀಸ್ ಐಟಮ್ಸ್ ದಟ್ ದೋಸ್ ವಿಚ್ ಆರ್ ನಾಟ್ ಫಿಲ್ಡ್ ವಿತ್ ಕಲರ್, ಈ ಕಲರಲ್ಲಿ ಆಗಿಲ್ದಲೇ ಇರೋಂತಹ ಏನಿದೆ ಇವೆಲ್ಲ ದೀಸ್ ಆರ್ ಆಲ್ಸೋ ಟೆಟ್ರಾಹೈಡ್ರಲ್ ವರ್ಡ್ಸ್. ಈ ಟೆಟ್ರಾಹೈಡ್ರಲ್ ವರ್ಡ್ಸ್ ಯಾವ ಥರ ಬರುತ್ತೆ ಅಂದರೆ ಒಂದು ಆಟಮ್ ಕನ್ಸಿಡರ್ ಮಾಡಿ, ದರ್ ವಿಲ್ ಬಿ ಅನದರ್ ಏನಾಗುತ್ತೆ, ಇಲ್ಲಿ ಪಕ್ಕ ಇನ್ನೊಂದು ಕ್ರಿಸ್ಟಲ್ ಬರುತ್ತೆ. ಸೊ ಯು ಕ್ಯಾನ್ ಇಮ್ಯಾಜಿನ್ ಈ ಕಡೆ ಒಂದು ಕ್ರಿಸ್ಟಲ್ ಬರುತ್ತೆ, ಆ ಕಡೆ ಒಂದು ಕ್ರಿಸ್ಟಲ್ ಬರುತ್ತೆ. ಏನಾಗುತ್ತೆ, ದರ್ ಈಸ್ 4 ಆಟಮ್ಸ್ ಪಾಸಿಬಲ್. ಪಕ್ಕ ಇಲ್ಲಿ 3 ಆಟಮ್ಸ್ ಏನಿದೆ ಅದೇ ಥರ ಇಲ್ಲಿ ಆಟಮ್ಸ್ ಬರುತ್ತೆ. ಈ ರೀತಿ ಅದು ಫಾರ್ಮ್ ಆದರೆ ಇಟ್ ಈಸ್ ಫಾರ್ಮ್ 3 ಆಕ್ಟಾಹೈಡ್ರಲ್ ವರ್ಡ್ಸ್. ಐ ಮೀನ್ 1 ಆಕ್ಟಾಹೈಡ್ರಲ್ ವರ್ಡ್ ಈ ಥರ ಫಾರ್ಮ್ ಆಗುತ್ತೆ, ಇನ್ನೊಂದು ಆಕ್ಟಾಹೈಡ್ರಲ್ ವರ್ಡ್ ಈ ಥರ ಫಾರ್ಮ್ ಆಗುತ್ತೆ. ಸೊ ಎರಡು ಕೂಡ ಇಲ್ಲಿ ಯಾವ ರೀತಿ ಆಯಿತು ಅದೇ ಥರ ಇಲ್ಲಿ ಮೇಲಾದರೆ 1 ಆಕ್ಟಾಹೈಡ್ರಲ್ ವರ್ಡು, ಕೆಳಗಾದರೆ 1 ಆಕ್ಟಾಹೈಡ್ರಲ್ ವರ್ಡ್ ಆಗುತ್ತೆ. ಸೊ ಇಲ್ಲಿ ಆಕ್ಟಾಹೈಡ್ರಲ್ ವರ್ಡ್ಸ್ 2 ಕ್ರಿಯೇಟ್ ಆಯಿತು. ಹಾಗಾಗಿ ಇಲ್ಲಿ 2 ಕ್ರಿಯೇಟ್ ಆಯಿತು, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ಯು ಕ್ಯಾನ್ ಕೌಂಟ್. ಸೊ ಇಫ್ ದಿಸ್ ಇಸ್ edge, one edge has 2 tetrahedral words. So there are 6 edges, 1 2 3 4 5 6. That is 6 edges, 1 2 3 4 5 6. 6 edges ಇದೆ. 6 edges into 2 that is 12 tetrahedral words ಆಗುತ್ತೆ ಅಲ್ವಾ. 6 into 2 ಅಂದರೆ 12 tetrahedral words ಆಗುತ್ತೆ. ದಟ್ ಇಸ್ ನಾಟ್ ದ ಕೇಸ್. ಯಾಕೆ ಸೊ ಇಲ್ಲಿ ಎಡ್ ಸೆಂಟರಲ್ಲಿ 2 ಆಕ್ಟಾಹೈಡ್ರಲ್ ವರ್ಡ್ ಇದೆ ಅಂತ ಗೊತ್ತಾಯಿತು, ಐ ಮೀನ್ ಟೆಟ್ರಾಹೈಡ್ರಲ್ ವರ್ಡ್ ಇದೆ ಅಂತ ಗೊತ್ತಾಯಿತು. ಎಡ್ ಸೆಂಟರಲ್ಲಿರೋ ಟೆಟ್ರಾಹೈಡ್ರಲ್ ವರ್ಡ್ಸಲ್ಲಿ ಎಷ್ಟು ಪಾರ್ಟ್ ಆಫ್ ಟೆಟ್ರಾಹೈಡ್ರಲ್ ವರ್ಡು 1 ಯೂನಿಟ್ ಸೆಲ್ ಒಳಗಡೆ ಇದೆ ಅಂತ ಕನ್ಸಿಡರ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಎಷ್ಟು ಯೂನಿಟ್ಸ್ ಒಂದು ಎಡ್ಜು ಎಷ್ಟು ಯೂನಿಟ್ ಸೆಲ್ ಜೊತೆ ಶೇರ್ ಆಗಿದೆ ಅಂತ ನೋಡ್ತಾರೆ. ಸೊ ಇಲ್ಲಿ ಸ್ವಲ್ಪ ಕನ್ಸಿಡರ್ ದಿಸ್ ಒನ್ ಫಾರ್ ಎಕ್ಸಾಂಪಲ್. ಇಲ್ಲಿ ಏನಾಗಿರುತ್ತೆ, ದರ್ ಇಸ್ 1 ಕ್ರಿಸ್ಟಲ್ ಲೈಕ್ ದಿಸ್ ಈ ಥರ ಇರುತ್ತೆ, ಆ್ಯಂಡ್ ಅಗೇನ್ ಈ ಥರ ಇರುತ್ತೆ. ಸೊ ದಿಸ್ ಈಸ್ ಪಕ್ಕ ಇದೆ ಒಂದಕ್ಕೊಂದು. ಸೊ ಇಲ್ಲಿ ಎಡ್ಜ್ನ ಕನ್ಸಿಡರ್ ಮಾಡಿದ್ರೆ ನೀವು ಈ ದಿಸ್ ಎಡ್ಜ್ ಇಸ್ ಕಾಮನ್ ಬಿಟ್ವೀನ್ ದಿಸ್ ಒನ್ ಆ್ಯಂಡ್ ದಿಸ್ ಒನ್, these 3 unit cells. So one edge will be common between 3 unit cells ಅಂದರೆ that is 1/3 part will be 1/3 part of atom or void.
1/3 part of the atom or word will be present at each edge. So ಏನಾಗಿರುತ್ತೆ, each edge ಅಲ್ಲಿ 1/3 part ಇರುತ್ತೆ ಅಂದರೆ there are 6 edges. 2 tetrahedral words. 1/3 part into 2 tetrahedral words into 6 edges. I'll write it here so that you will understand. 6 edges. It will become, that is 1/3 into 2 into 6. That is 1/3 of 12. That is 4 tetrahedral words. ಮತ್ತೆ ಹೇಳ್ತಿದ್ದೀನಿ 1/3 part ಇರುತ್ತೆ, ಇಲ್ಲಿ ಒಂದೊಂದು ಟೆಟ್ರಾಹೆಡ್ರಲ್ ವರ್ಡ್ದು 1/3 part ಇರುತ್ತೆ, ಬಟ್ there are 2 tetrahedral words at edge centers, that is edge ಅಲ್ಲಿ ಇರುತ್ತೆ. So there are 6 edges. 6 edges ಅಲ್ಲಿ 2 tetrahedral words. 1/3 part ಇದೆ ಅಂದರೆ that becomes 4 tetrahedral words. So there are previously 8 tetrahedral words, that is 1 2 3 4 5 6 7 8. 8 tetrahedral words ಏನಿದೆ ಮಧ್ಯದಲ್ಲಿದೆ ಅಂದರೆ inside the crystal. 8 tetrahedral words plus 4 tetrahedral words, that becomes 8 plus 4, that is equal to 12 tetrahedral words. What is the number of atoms in HCP? The number of atoms in HCP is, number of atoms is equal to 6. So if there are 6 number of octahedral words, then there are 12 tetrahedral words. 12 tetrahedral words. It again proves that if there are n atoms, there are 2n number of tetrahedral words. So there are 6 atoms in HCP. 6 atoms in HCP and 12 tetrahedral words in HCP. So the formula is, if there are n atoms, then it has 2n number of tetrahedral words. It holds good for HCP also. HCP is a type of closed packet structure. HCP ಏನಾಗಿರುತ್ತೆ, if there are n atoms, then there are 2n number of tetrahedral words. 6 atoms ಇದೆ, but 12 tetrahedral words ಇದೆ. So there are n atoms, then there will be 2n number of tetrahedral words in closed packet structures. ಇದು CCP already prove ಮಾಡಿದ್ದು, HCP ಲು prove ಆಗುತ್ತೆ. So then we have to consider octahedral words. Octahedral words consider ಮಾಡೋಕ್ಕೆ ಈ ಡಯಾಗ್ರಾಮ್ ಕನ್ಸಿಡರ್ ಮಾಡಬೇಕು. So in order to consider octahedral words ನ ತುಂಬ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಕಾಂಟ್ ಡ್ರಾ ಎವ್ರಿ ಆಟಮ್ ಹಿಯರ್, ಎವ್ರಿ ಆಟಮ್ ಮತ್ತು ಎವ್ರಿ octahedral ವರ್ಡ್ನ ಡ್ರಾ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಜಸ್ಟ್ ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲಿ ನಾವು 4 ಆಟಮ್ ಇನ್ 1 ಪ್ಲೇನ್, 1 ಆಟಮ್ ವಿಲ್ ಬಿ above the plane and 1 atom will be below the plane. ಈ ಫಾರ್ಮಲ್ಲಿ ಕನ್ಸಿಡರ್ ಮಾಡಿದ್ರೆ you can see these 4 atoms are in 1 plane. 1 atom is above the plane, and if we join one more unit crystal here, 1 atom will be here. ಇಲ್ಲಿ ಒಂದು atom ಇರುತ್ತೆ. So it forms a octahedron ನ ಫಾರ್ಮ್ ಮಾಡುತ್ತೆ. ಸೊ ಇಲ್ಲೇನಿರುತ್ತೆ, ಒಂದು octahedral site ಎಕ್ಸಿಸ್ಟ್ ಆಗುತ್ತೆ. ಸೊ ದಿಸ್ ಫಾರ್ಮ್ಸ್ octahedral site. ಸೊ ಇದೇ ಥರ ನಾವು ಕನ್ಸಿಡರ್ ಮಾಡಿದ್ರೆ ಈ ಫೇಸಿಂದ ಏನಾಗಿದೆ, ಒಂದು ಫಾರ್ಮ್ ಆಗಿದೆ. ಅಗೈನ್ ಈ ಫೇಸಿಂದ ಒಂದು ಫಾರ್ಮ್ ಆಗುತ್ತೆ, ಮತ್ತು ಈ ಫೇಸಿಂದ ಒಂದು ಫಾರ್ಮ್ ಆಗುತ್ತೆ. ಸೊ 3 ವಿಲ್ ಬಿ ಫಾರ್ಮ್ಡ್ ಬೈ ದಿಸ್ ಟಾಪ್ ಫೇಸ್ ಆ್ಯಂಡ್ 3 ವಿಲ್ ಬಿ ಫಾರ್ಮ್ಡ್ ಬೈ ದಿಸ್ ಬಾಟಮ್ ಫೇಸ್. ಈ ರೀತಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, ಇಲ್ಲೊಂದಿರುತ್ತೆ, ಐ ಮೀನ್ ಯು ಕ್ಯಾನ್ ಸಿ ಹಿಯರ್ octahedral words ಇದೆ, ಇಲ್ಲಿ ಎಕ್ಸಿಸ್ಟ್ ಆಗುತ್ತೆ. ದಿಸ್ ಆಲ್ octahedral words ಲೈಸ್ ಇನ್ಸೈಡ್ ದ ಕ್ರಿಸ್ಟಲ್. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ, ಎಡ್ಜ್ ಇಲ್ಲಿದೆ ಆ್ಯಂಡ್ ದಿಸ್ octahedral word ಈಸ್ ಇನ್ಸೈಡ್ ದ ಎಡ್ಜ್ ಆರ್ ಯೂನಿಟ್ ಸೆಲ್ ಬಾರ್ಡರ್ ಏನಿದೆ ಅದರ ಒಳಗಡೆ ಇದೆ octahedral word. ಹಂಗಾಗಿ ಕಂಪ್ಲೀಟ್ octahedral words ವಿಲ್ ಲೈ ಇನ್ಸೈಡ್ ದ ಕ್ರಿಸ್ಟಲ್. ಇದು ನೋಡಿದ್ರೆ ಈಸಿಯಾಗಿ ಅರ್ಥ ಆಗ್ತಿದೆ. 1 2 3 4 5 6. ಟಾಪ್ ಫೇಸಿಂದ ಫಾರ್ಮ್ ಆಗೋದು 3, ಬಾಟಮ್ ಫೇಸಿಂದ ಫಾರ್ಮ್ ಆಗೋದು 3. ಸೊ ದರ್ ಆರ್ 6 octahedral words. 6 octahedral words. 6 octahedral words ಇದೆ. ನಂಬರ್ ಆಫ್ ಆಟಮ್ಸ್ ಎಷ್ಟಿದೆ? ನಂಬರ್ ಆಫ್ ಆಟಮ್ಸ್ ಇನ್ HCP ಎಷ್ಟಿದೆ? ದಟ್ ಈಸ್ 6. ಸೊ ಕ್ಯಾನ್ ಯು ಈಸಿಲಿ ರೈಟ್, ಇಫ್ there are n atoms, then there are n octahedral words in HCP.
ಸೊ ಎಚ್ ಸಿ ಪಿಲಿ ಏನಾಗಿರುತ್ತೆ, ಏನು ಆಟಮ್ಸ್ ಇದ್ದರೆ ಏನು ಆಕ್ಟಾಹೈಡ್ರಲ್ ವಾಟ್ಸ್ ಇರುತ್ತೆ ಅನ್ನೋದನ್ನ ಪ್ರೂವ್ ಮಾಡಿ ಆಯಿತು. ದೇರ್ ಆರ್ 6 atoms in HCP and 6 octahedral words in HCP. So that is true for HCP also. HCP ಇದು ಕೂಡ ಏನಾಯಿತು, 2n number of tetrahedral words ಇರುತ್ತೆ, n number of octahedral words ಇರುತ್ತೆ ಅನ್ನೋದು ಪ್ರೂವ್ ಆಯಿತು. ಸೊ ದೀಸ್ ಆರ್ ಕ್ಲೋಸ್ ಪ್ಯಾಕೆಟ್ ಸ್ಟ್ರಕ್ಚರ್ಸ್. CCP ಮತ್ತು HCP ಏನಿದೆ, ಈಗ ನಮ್ಮ ಫಾರ್ಮುಲಾ ಏನಿದೆ ದಟ್ ಈಸ್ ಪ್ರೂವ್ಡ್ ಫಾರ್ CCP ಆ್ಯಂಡ್ HCP. ಇಲ್ಲಿ ಫಾರ್ಮುಲಾ ಪ್ರೂವ್ ಆಯಿತು ಅನ್ನೋದಕ್ಕಿಂತ ನಾವು ಪ್ರೂವ್ ಆಗಿರೋದ್ರಿಂದ ಫಾರ್ಮುಲಾ ತಗೊಂಡಿದ್ದೀವಿ ಅಷ್ಟೇ. ದಿಸ್ ಇಸ್ ನಾಟ್ ಅ ಡಿರೈವೇಷನ್, ದಿಸ್ ಇಸ್ ಅನ್ ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್. ಎಕ್ಸ್ಪೆರಿಮೆಂಟಲ್ ಅಬ್ಸರ್ವೇಷನ್ ಆಗಿರೋದ್ರಿಂದ ನಾವು ಕ್ಲೋಸ್ ಪ್ಯಾಕೆಟ್ ಸ್ಟ್ರಕ್ಚರ್ಸ್ನ ಕನ್ಸಿಡರ್ ಮಾಡಿದ್ರೆ ಸೇಮ್ ನಂಬರ್ ಆಫ್ octahedral words ಇರುತ್ತೆ, ಡಬಲ್ ನಂಬರ್ ಆಫ್ ಟೆಟ್ರಾಹೆಡ್ರಲ್ ವರ್ಡ್ಸ್ ಇರುತ್ತೆ. ದಟ್ ಈಸ್ ಅ ಫ್ಯಾಕ್ಟ್. ಸೊ ದಟ್ ಡಸಂಟ್ ಚೇಂಜಸ್. ಐಡೆಂಟಿ CCP tetrahedral words will be along the body diagonal and octahedral words will be at the body center and edge center. One will be at the body center and 3 will be at the edge centers. So there are 4 octahedral words and 8 tetrahedral words in CCP, whereas in HCP there are 6 octahedral words and 12 tetrahedral words present. So the number. So ಯಾಕೆ ಈ ಫಾರ್ಮುಲಾ ಬರೀ ಕ್ಲೋಸ್ ಪ್ಯಾಕೆಟ್ ಸ್ಟ್ರಕ್ಚರ್ಸ್ ಅಲ್ಲಿ ಫೋರ್ಸ್ ಗುಡ್ ಆಗುತ್ತೆ, ಕ್ಲೋಸ್ ಪ್ಯಾಕೆಟ್ ಸ್ಟ್ರಕ್ಚರ್ಸ್ ಅಲ್ಲದಲ್ಲೇ ಇರೋದ್ರಲ್ಲಿ ಯಾಕೆ ಫೋರ್ಸ್ ಗುಡ್ ಆಗಲ್ಲ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ರೆಗ್ಯುಲರ್ ನೇಚರ್ ಆಫ್ ಟೆಟ್ರಾಹೆಡ್ರನ್ ಆ್ಯಂಡ್ ಆಕ್ಟಾಹೆಡ್ರನ್. ರೆಗ್ಯುಲರ್ ನೇಚರ್ ಅಂದ್ರೇನು, ಪರ್ಫೆಕ್ಟ್ ಆ್ಯಂಗಲ್ ಇರುತ್ತೆ ಟೆಟ್ರಾಹೆಡ್ರನ್ ಆ್ಯಂಗಲ್ಲು ಆ್ಯಂಡ್ ಪರ್ಫೆಕ್ಟ್ ಫೇಸಸ್ ಇರುತ್ತೆ. ಎಲ್ಲ ಫೇಸ್ ಕೂಡ ಸೇಮ್ ಆಗಿರುತ್ತೆ, ಎಲ್ಲ ಲೆಂತ್ ಕೂಡ ಸೇಮ್ ಆಗಿರುತ್ತೆ, ಹಾಗೆ ಎಲ್ಲ ಆ್ಯಂಗಲ್ಸ್ ಕೂಡ ಸೇಮ್ ಆಗಿರುತ್ತೆ ಟೆಟ್ರಾಹೆಡ್ರಲ್ ಮತ್ತು ಆಕ್ಟಾಹೆಡ್ರನ್ನಲ್ಲಿ. ಪರ್ಫೆಕ್ಟ್ ಟೆಟ್ರಾಹೆಡ್ರನ್ ಅಥವಾ ರೆಗ್ಯುಲರ್ ಟೆಟ್ರಾಹೆಡ್ರನ್ ಅನ್ನೋದು ದಿಸ್ ಇಸ್ CCP ಆ್ಯಂಡ್ HCP. CCP ಆ್ಯಂಡ್ HCP ಏನಾಗಿದೆ, ದ ಟೆಟ್ರಾಹೆಡ್ರಲ್ ವರ್ಡ್ ಈಸ್ ರೆಗ್ಯುಲರ್ ವಿತ್ 109 degree 28 minutes ಆ್ಯಂಡ್ ಈಕ್ವಿಲ್ಯಾಟ್ರಲ್ ಟ್ರಯಾಂಗ್ಯುಲರ್ ಫೇಸಸ್ ಅಂತ ಹೇಳ್ತೀವಿ. ಇಲ್ಲಿ ಕನ್ಸಿಡರ್ ಮಾಡಿದ್ರೆ ನೋಡಿ, ಇವೆಲ್ಲ ಆಟಮ್ಸ್ ಟಚ್ ಆಗ್ತಿದೆ ಕ್ಲಿಯರ್ ಆಗಿ, ದರ್ ಇಸ್ ನೋ ಡಿಫ್ರೆನ್ಸ್ ಇನ್ ಲೆಂತ್, ಯಾವುದ್ರದ್ದು ಲೆಂತ್ ಡಿಫ್ರೆನ್ಸ್ ಇಲ್ಲ. ಹಂಗೆ ಇಲ್ಲೊಂದು ಆಟಮ್ ಇದೆ ಅಬೋವ್ ದ ಪ್ಲೇನ್, ಇಫ್ ಐ ಜಾಯಿನ್ ದೀಸ್ ಲೈನ್ಸ್, ಈ ಲೈನ್ಸ್ನ ಜಾಯಿನ್ ಮಾಡಿದ್ರೆ ನಮ್ಗೆ ಏನು ಸಿಗುತ್ತೆ, ವಿ ಗೆಟ್ ಅ ಟೆಟ್ರಾಹೆಡ್ರಲ್. ಟೆಟ್ರಾಹೆಡ್ರಲ್ ಇಲ್ಲಿ ನಾನು ಸ್ವಲ್ಪ ಮೇಲೆ ಕಲಿಸಿದ್ದೀನಿ ಆ್ಯಕ್ಚುಲಿ ಅರ್ಥ ಮಾಡ್ಕೊಳ್ಳಿ ಅಂತ, ಬಟ್ ಇಲ್ಲಿ ಅದರ ಅವಶ್ಯಕತೆ ಇಲ್ಲ, ಮೇಲೆ ಇರುತ್ತೆ. ಸೊ ಹಂಗಾಗಿ ಏನಾಗಿರುತ್ತೆ, ಲೆಂತ್ ಸೇಮ್ ಇರುತ್ತೆ. ಸೊ ಇಲ್ಲಿ ಇದನ್ನು ನೋಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೆಂಟರ್ಸ್ನ ಜಾಯಿನ್ ಮಾಡಿದ್ರೆ ದಿಸ್ ಟೆಟ್ರಾಹೆಡ್ರನ್ ಇಸ್ ರೆಗ್ಯುಲರ್ ಟೆಟ್ರಾಹೆಡ್ರನ್. ಇಟ್ ಈಸ್ ಫಾರ್ಮ್ಡ್ ಬೈ ಈಕ್ವಿಲೇಟರಲ್ ಫೇಸಸ್. ಒಂದು ಟ್ರಯಾಂಗಲ್ ಫೇಸ್ ಈ ಥರ ಇದೆ ಅಂದರೆ ಇದರ ಪಕ್ಕದ ಫೇಸ್ ಕೂಡ ಅಷ್ಟೇ ಇರುತ್ತೆ, ಹಾಗೆ ಬ್ಯಾಕ್ ಸೈಡ್ ಫೇಸ್ ಏನಿರುತ್ತೆ ಅದು ಕೂಡ ಸೇಮ್ ಇರುತ್ತೆ. ಸೊ ಕೆಳಗಡೆ ಇರೋ ಫೇಸ್ ಇಂದ ಎಲ್ಲ ಕೂಡ ಈಕ್ವಲ್ ಇರುತ್ತೆ. ದೇ ಆರ್ ಫಾರ್ಮ್ಡ್ ಬೈ ಈಕ್ವಿಲೇಟರಲ್ ಟ್ರಯಾಂಗಲ್. ಸೊ ಹಂಗಾಗಿ ವಿ ಕಾಲ್ ಇಟ್ ಇಸ್ ರೆಗ್ಯುಲರ್ ಟೆಟ್ರಾಹೆಡ್ರಲ್. ಈಕ್ವಿಲೇಟರಲ್ ಇದೆ ಅಂದರೆ ಏನಂತ, ಎಲ್ಲ ಸಿಮಿಟ್ರಿಕ್ ಆಗಿದೆ ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ಅಗೈನ್ ಇದೇ ಥರದ ಟೆಟ್ರಾಹೆಡ್ರನ್ ಎಕ್ಸಿಸ್ಟ್ ಆಯಿತು ಅಂದರೆ ದಟ್ ಎಕ್ಸಿಸ್ಟ್ ಈವನ್ಲಿ. ದಟ್ ಈಸ್ ಬಿಕಾಸ್ ಆಫ್ ಸಿಮಿಟ್ರಿ ಪ್ರಿನ್ಸಿಪಲ್. ಅದೆಲ್ಲ ನಿಮಗೆ ಅವಶ್ಯಕತೆ ಇಲ್ಲ. ಸಿಮಿಟ್ರಿ ಇರೋದ್ರಿಂದ ಏನಾಗುತ್ತೆ, ರೆಗ್ಯುಲರ್ ಆಗಿ ಒಂದೇ ಪ್ಯಾಟರ್ನಲ್ಲಿ ಎಕ್ಸಿಸ್ಟ್ ಆಗುತ್ತೆ. ಸೊ ಇಲ್ಲಿಗೆ ಬಂದರೆ ಇಫ್ ಯು ಆರ್ ಕಮಿಂಗ್ ಟು BCCಯಲ್ಲಿ ಟೆಟ್ರಾಹೆಡ್ರಲ್ ವರ್ಡ್ಸಲ್ಲಿ ಏನಾಗಿರುತ್ತೆ, ದರ್ ಇಸ್ ಇರ್ರೆಗ್ಯುಲರ್ ಅಂದರೆ ಇರ್ರೆಗ್ಯುಲರ್ ಆಗಿ ಟೆಟ್ರಾಹೆಡ್ರನ್ ಫಾರ್ಮ್ ಆಗುತ್ತೆ. ಏನು ಕಥರ ಆಗುತ್ತೆ ಅಂದರೆ BCCಯಲ್ಲಿ ಐದರ್ ಎಲಾಂಗೇಷನ್ ಇರುತ್ತೆ ಆರ್ ಕಂಪ್ರೆಷನ್ ಇರುತ್ತೆ. ಎಲಾಂಗೇಷನ್ ಅಂದರೆ ಆಕ್ಸಿಸ್ ಈ ಥರ ಎಲಾಂಗೇಟ್ ಆಗೋದು, ಅಥವಾ ಇಲ್ಲ ಒಂದು ಆಟಮ್ ಮತ್ತು ಇನ್ನೊಂದು ಆಟಮ್ ಮಧ್ಯೆ ಏನಾಗಿರುತ್ತೆ ಡಿಸ್ಟೆನ್ಸ್ ಜಾಸ್ತಿ ಇರೋದು, ಆ ಥರ ಆಗ್ಬೋದು. ಮತ್ತು ಕಂಪ್ರೆಷನ್ ಈ ಥರ ಕಂಪ್ರೆಸ್ ಆಗಿರ್ಬೋದು. ಆಕ್ಟಾಹೆಡ್ರನ್ ಯೂಶುವಲಿ ಕಂಪ್ರೆಸ್ ಆಗಿರುತ್ತೆ, ಟೆಟ್ರಾಹೆಡ್ರಲ್ ಯೂಶುವಲಿ ಎಲಾಂಗೇಟ್ ಆಗಿರುತ್ತೆ. ಇನ್ BCC ಯೂಶುವಲಿ ಹೇಳ್ತಿರೋದು, ಎಲ್ಲ ಟೈಮು ಅದೇ ಥರ ಆಗಿರುತ್ತೆ ಅಂತಲ್ಲ. ಸೊ ಇಟ್ ಲೀಡ್ಸ್ ಟು ಡಿಸ್ಟಾರ್ಟೆಡ್ ಟೆಟ್ರಾಹೆಡ್ರಲ್. ಡಿಸ್ಟಾರ್ಟೆಡ್ ಟೆಟ್ರಾಹೆಡ್ರಲ್ ಅಂದ್ರೇನು, ದ ಆ್ಯಂಗಲ್ ಈಸ್ ನಾಟ್ ಈಕ್ವಲ್ ಟು 109 degree 28 minutes. 109 degree 28 minutesಗೆ ಈಕ್ವಲ್ ಆಗಿರಲ್ಲ. ಟೆಟ್ರಾಹೆಡ್ರಲ್ ಆಗಲಿ ಆಕ್ಟಾಹೆಡ್ರಲ್ ಆಗಲಿ, ಆಕ್ಟಾಹೆಡ್ರಲ್ ಆ್ಯಂಗಲ್ ಕೂಡ ನಾಟ್ ಈಕ್ವಲ್ ಟು ರೆಗ್ಯುಲರ್ ಆಕ್ಟಾಹೆಡ್ರಲ್ ಆ್ಯಂಗಲ್. ಆ್ಯಂಡ್ ಸೈಡ್ಸ್ ಏನಾಗಿರುತ್ತೆ, sides are unequal and faces are not same. ಎಲ್ಲ ಫೇಸ್ ಕೂಡ ಸೇಮ್ ಡೈಮೆನ್ಷನ್ ಇರಲ್ಲ. ಹಂಗಾಗಿ ಏನಾಗುತ್ತೆ, ದಿ ಬಿಹೇವ್ ಎಸ್ ಇರ್ರೆಗ್ಯುಲರ್ ಟೆಟ್ರಾಹೆಡ್ರಲ್ ಆರ್ ಇರ್ರೆಗ್ಯುಲರ್ ಆಕ್ಟಾಹೆಡ್ರಲ್. ಇಲ್ಲೇ ಕನ್ಸಿಡರ್ ಮಾಡಿ. ಸೊ ಇಲ್ಲಿ ನೋಡಿದ್ರೆ ದಿಸ್ ಲೆಂತ್ ಈಸ್ ಲಾರ್ಜರ್, ಈ ಲೆಂತ್ ಲಾರ್ಜರ್ ಇದೆ ಇದಕ್ಕೂ ಕಂಪೇರ್ ಮಾಡ್ಕೊಂಡ್ರೆ. ಸೊ ಅಗಲ ಆಗಿದ ತಕ್ಷಣ ಗೊತ್ತಾಯಿತು ಆ್ಯಂಗಲ್ ಚೇಂಜ್ ಆಗ್ತಿದೆ. ಆ್ಯಂಗಲ್ ಚೇಂಜ್ ಆಗ್ತಿದೆ ಅಂದರೆ ಸೈಡ್ಸ್ ಈಕ್ವಲ್ ಆಗಿರೋ ಚಾನ್ಸ್ ಇಲ್ಲ. ಸೊ ಇಲ್ಲಿಂದ ನಾವು ಸೆಂಟ್ರಿಂದ ಜಾಯಿನ್ ಮಾಡೋದು ಅಂದರೆ ಈ ಥರ ಜಾಯಿನ್ ಮಾಡೋದು ಅಂದರೆ ಇಟ್ ಈಸ್ ಫಾರ್ಮಿಂಗ್ ಎ ಟೆಟ್ರಾಹೆಡ್ರನ್ ವಿಚ್ ಈಸ್ ಹ್ಯಾವಿಂಗ್ ದಿಸ್ ಸೈಡ್ ಆಸ್ ಲಾಂಗೆಸ್ಟ್ ಆರ್ ಲೆಂತಿಯಸ್ಟ್ ಸೈಡ್ ಅಂತ ಹೇಳ್ಬೋದು. ಈ ಲೆಂತ್ ಏನಾಗಿದೆ ತುಂಬ ಉದ್ದ ಆಗಿದೆ. ದಟ್ ಈಸ್ ನಥಿಂಗ್ ಬಟ್ ಯುವರ್ ಎಲಾಂಗೇಷನ್.
ಇದರಿಂದ ಏನಾಗ್ತಿದೆ, ನಮ್ಮ ಆ್ಯಂಗಲ್ ಚೇಂಜ್ ಆಗ್ತಿದೆ. ದಿಸ್ ಇಸ್ ನಾಟ್ ಸಿಮಿಟ್ರಿಕ್. ನಾನು ಅಕಸ್ಮಾತ್ ಇಲ್ಲಿ ಕಟ್ ಮಾಡಿದ್ರೆ ಇದನ್ನು ಕಟ್ ಮಾಡಿದ್ರೆ ನಾನು ಹೆಂಗಾದರೂ ಕಟ್ ಮಾಡಲಿ, ಅಲಾಂಗ್ ಈ ಆಕ್ಸಿಸ್ ಕಟ್ ಮಾಡಿದ್ರೆ ಆ ಕಡೆ ಈ ಕಡೆ ಪಾರ್ಟ್ ಸೇಮ್ ಬರುತ್ತೆ. ಅದೇ ಇಲ್ಲಿ ಕಟ್ ಮಾಡಿದ್ರೆ ಸಪೋಸ್ ಹೀಗೆ ಕಟ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ಅದೇ ನಾನು ಈ ರೀತಿ ಕಟ್ ಮಾಡ್ತೀನಿ ಅಂದರೆ, ಈ ಥರ ಕಟ್ ಮಾಡ್ತೀನಿ ಅಂದರೆ ಈ ಕಡೆ ಜಾಸ್ತಿ ಉಳಿಯುತ್ತೆ, ಈ ಕಡೆ ಕಡಿಮೆ ಉಳಿಯುತ್ತೆ. ಸೊ ಆ ಥರ ಏನಾಗಿದೆ, ಸಿಮಿಟ್ರಿ ಡಿಸ್ಟರ್ಬ್ ಆಗುತ್ತೆ. ದೋಸ್ ಆರ್ ಕಾಲ್ಡ್ ಆಸ್ ಡಿಸ್ಟಾರ್ಟೆಡ್ ಟೆಟ್ರಾಹೆಡ್ರಲ್ ಆರ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್ಸ್. ಸೊ ಕನ್ಸಿಡರಿಂಗ್ BCC, ಇವಾಗ BCC ಸ್ಟ್ರಕ್ಚರ್ ನೋಡೋಣ, ಅದರಲ್ಲಿ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿ BCC ಸ್ಟ್ರಕ್ಚರ್ ತಗೊಂಡ್ರೆ ಡಿಸ್ಟಾರ್ಟೆಡ್ ಟೆಟ್ರಾಹೆಡ್ರಲ್ ಎಲ್ಲಿರುತ್ತೆ, ಟೆಟ್ರಾಹೆಡ್ರಲ್ ಫಾರ್ಮ್ ಆಗಬೇಕು ಅಂದರೆ 4 ಆಟಮ್ಸ್ ಏನಾಗಿರಬೇಕು, ಕಂಬೈನ್ ಆಗಬೇಕು. 4 ಆಟಮ್ಸ್ ಕಂಬೈನ್ ಆಗೋದ್ರ ಜೊತೆಗೆ ಏನಾಗಿರುತ್ತೆ, 3 ಆಟಮ್ಸ್ ಶುಡ್ ಬಿ ಇನ್ ಒನ್ ಪ್ಲೇನ್ ಆ್ಯಂಡ್ 1 ಆಟಮ್ ಶುಡ್ ಬಿ ಇನ್ ಅದರ್ ಪ್ಲೇನ್. ಇಲ್ಲಾದರೆ FCC ತಗೊಂಡಿದ್ದು ಫೇಸ್ ತಗೊಂಡಿದ್ದು, FCC ಪಿಲಿ ಫೇಸಸ್ ತಗೊಂಡಾಗ ಒಂದು ಪ್ಲೇನ್ ಫಾರ್ಮ್ ಆಗ್ತಿತ್ತು. ಅದೇ ಇಲ್ಲಿ ತಗೊಳಕ್ಕೆ ಹೋದರೆ ದೇರ್ ಇಸ್ ನೋ ಒನ್ ಸಚ್ ಪ್ಲೇನ್, ಆ ಥರದ್ದು ಒಂದು ಸಚ್ ಪ್ಲೇನ್ ಎಕ್ಸಿಸ್ಟ್ ಆಗಲ್ಲ. ಆ್ಯಂಡ್ ಅದ್ರ ಮೇಲೆ ಯಾವುದೇ ಆಟಮ್ ಕೂರಲ್ಲ. ಸಪೋಸ್ ನೀವು ಇದನ್ನು ತಗೊಂತೀರಾ ಅಂದರೆ ಇಲ್ಲಿ 3 ಆಟಮ್ಸ್ ಏನೋ ಲಿಂಕ್ ಆಯಿತು, ಬಟ್ ಈ ಕಾರ್ನರ್ ಆಟಮ್ ಏನಿದೆ ಇದು ಬಂದು ಇಲ್ಲಿ ಕೂತಿರಲ್ಲ. ನೀವು ಫೇಸ್ ಫಿಲ್ಲಿಂಗ್ ಮಾಡಲ್ನ ಕರೆಕ್ಟಾಗಿ ನೋಡಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಇದು ಇಲ್ಲಿ ಕೂರಲ್ಲ. ಸೊ ಇಟ್ ಡಸ್ ನಾಟ್ ಫಾರ್ಮ್ ಅ ಟೆಟ್ರಾಹೆಡ್ರಲ್ ಹಿಯರ್. ಸೊ ಟೆಟ್ರಾಹೆಡ್ರಲ್ ಫಾರ್ಮ್ ಆಗಬೇಕು ಅಂದರೆ ಇದರೊಳಗಡೆ ಫಾರ್ಮೇ ಆಗಲ್ಲ, ಕಂಪ್ಲೀಟ್ ಒಳಗಡೆ ಫಾರ್ಮೇ ಆಗಲ್ಲ. ಸೊ ಅದು ಫಾರ್ಮ್ ಆಗಬೇಕು ಅಂದರೆ ಎಲ್ಲಿ ಫಾರ್ಮ್ ಆಗುತ್ತೆ, ಇಟ್ ಫಾರ್ಮ್ಸ್ ಬಿಟ್ವೀನ್ ದ 2 ಕ್ರಿಸ್ಟಲ್ಸ್. 2 ಯೂನಿಟ್ಸ್ಗಳನ್ನ ತಗೊಂಡ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಅವರ್ 1 ಆಟಮ್ ಆ್ಯಂಡ್ ದಿಸ್ ಇಸ್ ಅವರ್ ಸೆಕೆಂಡ್ ಆಟಮ್. ಸೊ ಇಲ್ಲಿ ಏನಾಗಿದೆ, ದೀಸ್ ಆರ್ ದ 2 ಕಾರ್ನರ್ ಆಟಮ್ಸ್. ಇವು 2 ಕಾರ್ನರ್ ಆಟಮ್ಸು. ಇಲ್ಲಿ ಕನ್ಸಿಡರ್ ಮಾಡಿದ್ರೆ ದೀಸ್ 3 ಆರ್ ಇನ್ ಸೇಮ್ ಪ್ಲೇನ್, ದೀಸ್ 3 ಆರ್ ಇನ್ ಸೇಮ್ ಪ್ಲೇನ್. ಈ 3 ಏನಿದೆ ದೇ ಆರ್ ಇನ್ ಸೇಮ್ ಪ್ಲೇನ್, ಈ ಥರ ಪ್ಲೇನಲ್ಲಿದೆ. ಈ ಆಟಮ್ ಏನಿದೆ, ಬಾಡಿ ಸೆಂಟರ್ ಆಟಮ್ ಏನಿದೆ, ದಟ್ ಈಸ್ ಫಿಟ್ಟಿಂಗ್ ಓವರ್ ದ ಟಾಪ್ ಆಫ್ ದಟ್ ಪ್ಲೇನ್. ಈ ಥರ ಪ್ಲೇನ್ ಇದೆ ಅಂದರೆ ಅದ್ರ ಮೇಲ್ಗಡೆ ಈ ಬಾಡಿ ಸೆಂಟರ್ ಆಟಮ್ ಕೂತಿದೆ. ಸೊ ಈ ಥರ ಒಂದು ಟೆಟ್ರಾಹೆಡ್ರಲ್ ಫಾರ್ಮ್ ಆಯಿತು. ಈ ಥರ ಟೆಟ್ರಾಹೆಡ್ರಲ್ ಫಾರ್ಮ್ ಆಯಿತು ಅಂದ್ರೆ ನಮ್ಗೆ ಎಲ್ಲಿ ಬರುತ್ತೆ, ಟೆಟ್ರಾಹೆಡ್ರಲ್ ಲೈಸ್ ಹಿಯರ್, ಇಲ್ಲಿ ಎಕ್ಸಾಕ್ಟ್ಲಿ ಆನ್ ದ ಫೇಸ್, ಈ ಫೇಸ್ ಮೇಲೆ ಲೈ ಆಗುತ್ತೆ. ಈ ಥರ ಟೆಟ್ರಾಹೆಡ್ರಲ್ ಫಾರ್ಮ್ ಆಗುತ್ತೆ. ಸೊ ಇಲ್ಲಿ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್ ದಿಸ್ ಈಸ್, ಇಲ್ಲಿ ನೋಡಿ, ಇಟ್ ಈಸ್ ಎಕ್ಸಾಕ್ಟ್ಲಿ ಅಟ್ ದ ಬಾಡಿ ಸೆಂಟರ್. ಬಾಡಿ ಸೆಂಟ್ರಲ್ಲಿ ಏನಾಗಿರುತ್ತೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಎಷ್ಟಿರುತ್ತೋ ಅದು A/2 ಡಿಸ್ಟೆನ್ಸಲ್ಲಿ ಇರುತ್ತೆ. A/2 ಡಿಸ್ಟೆನ್ಸಲ್ಲಿ ಇರುತ್ತೆ. ದಟ್ ಈಸ್ ದಿಸ್ ಡಿಸ್ಟೆನ್ಸ್ ಇಸ್ A/2. ಅಗೈನ್ ದ ಸೇಮ್ ಥಿಂಗ್, ಇಲ್ಲೂ ಕೂಡ ಬಾಡಿ ಸೆಂಟ್ರಲ್ ಇದೆ ಅಂದರೆ ಅದರ ಡಿಸ್ಟೆನ್ಸ್ ಏನಾಗುತ್ತೆ, ದಟ್ ವಿಲ್ ಬಿ A/2 ಡಿಸ್ಟೆನ್ಸ್. A/2 ಪ್ಲಸ್ A/2 ಬಿಕಮ್ಸ್ A. ಸೊ ಇದರ ಲೆಂತ್ ಏನಿರುತ್ತೆ, ಇಟ್ ಬಿಕಮ್ಸ್ A. ಇಟ್ ಈಸ್ A. ವೆರಸ್ ಇಲ್ಲೇನಾಗಿದೆ, ಈ ಲೆಂತ್ ಏನಿದೆ, ದಿಸ್ ಈಸ್ ಹಾಫ್ ಆಫ್ ಫೇಸ್ ಡಯಾಗನಲ್, ಹಾಫ್ ಆಫ್ ಬಾಡಿ ಡಯಾಗನಲ್ ಅಂತ ಹೇಳ್ಬೋದು. ಬಾಡಿ ಡಯಾಗನಲ್ ಏನಿರುತ್ತೆ, A√3 ಇರುತ್ತೆ. ದಿಸ್ ಇಸ್ ಬಾಡಿ ಡಯಾಗನಲ್. ಒಂದು ನಿಮಿಷ, ಏನು ಕನ್ಸಿಡರ್ ಮಾಡಿ, ದಿಸ್ ಇಸ್ ಬಾಡಿ ಡಯಾಗನಲ್. ಬಾಡಿ ಡಯಾಗನಲ್ ವಿಲ್ ಬಿ A√3. A√3 ಅಲ್ಲಿ ಅರ್ಧದಲ್ಲಿದೆ. ಸೊ ಇಟ್ ಬಿಕಮ್ಸ್ A√3/2. ಸೊ ಇಲ್ಲಿ ಈಸಿಯಾಗಿ ಅರ್ಥ ಹೋಗುತ್ತೆ. ಇದು A√3/2 ಇದೆ ಅಂದರೆ ಇದು ಕೂಡ ಏನಿದೆ, ದಿಸ್ ಇಸ್ ಆಲ್ಸೋ A√3/2. ಸೊ ಏನಾಯಿತು, ಎ ಇದೆ, A√3/2 ಇದೆ. ಸೊ ಸೈಡ್ಸ್ ಆರ್ ನಾಟ್ ಈಕ್ವಲ್. A is not equal to A√3/2. So that means sides are not equal. Sides are not equal ಅಂದರೆ it is elongated. A√3/2 ಅಂದರೆ ಎಷ್ಟು, √3/2 is nothing but it is 1.732 divided by 2, that is 0.85 something ಬರುತ್ತೆ. ಸೊ ಇಟ್ ಈಸ್ 0.85 ಅಂದರೆ ಎಗಿನ ಚಿಕ್ಕದು. ಸೊ ದಿಸ್ ಈಸ್ elongated axis whereas this is compressed axis. ಸೊ ಏನಾಗುತ್ತೆ, ಇಲ್ಲಿ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮೇ ಆಗಲ್ಲ. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಫಾರ್ಮ್ ಆಗಲಿಲ್ಲ ಅಂದರೆ ಇಟ್ ಈಸ್ ಡಿಸ್ಟಾರ್ಟೆಡ್ ಟೆಟ್ರಾಹೆಡ್ರಲ್. ಈಕ್ವಿಲ್ಯಾಟರಲ್ ಟ್ರಯಾಂಗಲ್ಸ್ ಫಾರ್ಮ್ ಆಗಿ ಅದರಿಂದ ಟೆಟ್ರಾಹೆಡ್ರಲ್ ಫಾರ್ಮ್ ಆಯಿತು ಅಂದರೆ ಮಾತ್ರ ದಟ್ ಈಸ್ ರೆಗ್ಯುಲರ್ ಟೆಟ್ರಾಹೆಡ್ರಲ್. ಅಗೈನ್ ಕಮಿಂಗ್ ಟು ಆಕ್ಟಾಹೆಡ್ರಲ್. ಆಕ್ಟಾಹೆಡ್ರಲಿಗೆ ಬಂದರೆ ಆಕ್ಟಾಹೆಡ್ರಲ್ ಏನಾಗುತ್ತೆ, ದೀಸ್ ಸೈಡ್ಸ್ ಆರ್ ಈಕ್ವಲ್. ಇದು ಈಸಿಯಾಗಿ ಅರ್ಥ ಮಾಡ್ಕೊಬೋದು. ದಿಸ್ ಆರ್ A, ಇದು A ಇರುತ್ತೆ, ಇದು A ಇರುತ್ತೆ, ಇದು A ಇರುತ್ತೆ, ಇದು A ಇರುತ್ತೆ. ಆದರೆ ಇಲ್ಲೇನಾಗಿದೆ, ದಿಸ್ ಈಸ್ A√3/2. ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ. ಯಾಕೆ, ಇಟ್ ಈಸ್ ಅಗೈನ್ ಬಾಡಿ ಡಯಾಗನಲ್. ಇಲ್ಲಿಂದ ಇಲ್ಲಿ ಕನ್ಸಿಡರ್ ಮಾಡಿದ್ರೆ A√3 ಇರುತ್ತೆ. ಹಾಫ್ ಡಿಸ್ಟೆನ್ಸ್ ಅಂದರೆ A√3/2 ಇರುತ್ತೆ. ಸೊ ಈ ಡಿಸ್ಟೆನ್ಸ್ಗಳನ್ನ ಕನ್ಸಿಡರ್ ಮಾಡಿದ್ರೆ ದೀಸ್ ಡಿಸ್ಟೆನ್ಸಸ್ ಆರ್ A√3/2 whereas this is A. So it again forms a distorted tetrahedron. Since sides are not equal, it forms a octahedral. Distorted octahedral na form ಮಾಡುತ್ತೆ. So this is the basic reason why this BCC does not exhibit those formula. ಆ ಫಾರ್ಮುಲಾನ ಯಾಕೆ ಎಕ್ಸಿಬಿಟ್ ಮಾಡಲ್ಲ ಅಂದರೆ ದಟ್ ಇಸ್ n ನಂಬರ್ ಆಫ್ octahedral voids ಮತ್ತು 2n ನಂಬರ್ ಆಫ್ ಟೆಟ್ರಾಹೆಡ್ರಲ್ voids ಯಾಕೆ ಇರಲ್ಲ ಅಂದರೆ ಇಟ್ ಲ್ಯಾಕ್ಸ್ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಆ್ಯಂಡ್ ಆಕ್ಟಾಹೆಡ್ರಲ್ ಸ್ಟ್ರಕ್ಚರ್. ಆ ಥರ ರೆಗ್ಯುಲರ್ ಟೆಟ್ರಾಹೆಡ್ರಲ್ ಮತ್ತು ಆಕ್ಟಾಹೆಡ್ರಲ್ ಸೃಷ್ಟಿ ಆಗಲೇ ಇರೋದ್ರಿಂದ ಏನಾಗುತ್ತೆ, ಸಿಮಿಟ್ರಿ ಎಕ್ಸಿಬಿಟ್ ಆಗಲ್ಲ.
ರೆಗ್ಯುಲರ್ ಆಗಿ ಆಕ್ಟಾಹೆಡ್ರಲ್ ಟೆಟ್ರಾಹೆಡ್ರಲ್ ವೈಡ್ಸ್ ಫಾರ್ಮ್ ಆಗಲ್ಲ. ಸೊ ಇಲ್ಲಿ ಬಿ ಸಿ ಸಿ ಕನ್ಸಿಡರ್ ಮಾಡಿದ್ರೆ ಅದು ಹ್ಯಾವ್ ಅಬ್ಸರ್ವ್ಡ್ ಫೇಸ್ ಅಲ್ಲಿ ಏನಾಗುತ್ತೆ ಒಂದೊಂದು ಟೆಟ್ರಾಹೆಡ್ರಲ್ ವಾರ್ಡ್ ಬರುತ್ತೆ. 2 ಎಡ್ಜಸ್ಸಿಂದ ಏನಾಗುತ್ತೆ 1 ಟೆಟ್ರಾಹೆಡ್ರಲ್ ವಾರ್ಡ್ ಬರುತ್ತೆ. ಸೊ ದರ್ ಆರ್ 4 ಎಡ್ಜಸ್ ಅಂದರೆ 4 ಟೆಟ್ರಾಹೆಡ್ರಲ್ ವಾರ್ಡ್ ಬರಬೇಕು. ಬಟ್ ಎಷ್ಟು ಪಾರ್ಟ್ ಆಫ್ ಟೆಟ್ರಾಹೆಡ್ರಲ್ ವಾರ್ಡ್ ಸೆಲ್ ಒಳಗಿದೆ ಅಂದರೆ ದಟ್ ಈಸ್ 1/2. ಸೊ ದರ್ ಆರ್ 6 ಫೇಸಸ್. 6 into 1/2 into 4, that means that will become 12 ವಾಯ್ಡ್ಸ್ ಪರ್ ಯೂನಿಟ್ ಸೆಲ್ ಇರುತ್ತೆ. ಯಾವುದರಲ್ಲಿ ಟೆಟ್ರಾಹೆಡ್ರಲ್ ವಾಯ್ಡ್ಸ್ ಪರ್ ಯೂನಿಟ್ ಸೆಲ್ ಇರುತ್ತೆ. ಅಗೇನ್ ಕಮಿಂಗ್ ಟು ಆಕ್ಟಾಹೆಡ್ರಲ್, ಇಟ್ ವಿಲ್ ಬಿ 6 ವಾಯ್ಡ್ಸ್ ಪರ್ ಯೂನಿಟ್ ಸೆಲ್. ರೆಗ್ಯುಲರ್ ಟೆಟ್ರಾಹೆಡ್ರಲಲ್ಲಿ ಪರ್ ಯೂನಿಟ್ ಸೆಲ್ ಹೇಳಬೇಕಾದ್ರೆ ವಿ ಜಸ್ಟ್ ಸೇ ನಂಬರ್ ಆಫ್ ವಾಯ್ಡ್ಸ್ ಪರ್ ಸೆಲ್. ಪರ್ ಆಟಮ್ ಹೇಳಬೇಕು ಅಂದರೆ ಡಿವೈಡ್ ದ ಸೇಮ್ ಬೈ ನಂಬರ್ ಆಫ್ ಆಟಮ್ಸ್. ಎಷ್ಟಿದೆ ಬಿ ಸಿ ಸಿಲಿ 2 ಆಟಮ್ಸ್ ಇರುತ್ತೆ. ಸೊ 12 divided by 2 ದಟ್ ಈಸ್ 6 ವಾಯ್ಡ್ಸ್ ಪರ್ ಆಟಮ್ ಅಂತ ಹೇಳ್ಬೋದು. ಅದೇ ಆಕ್ಟಾಹೆಡ್ರಲ್ ಆದರೆ 6 divided by 2 ದಟ್ ಈಸ್ 3 ವಾಯ್ಡ್ಸ್ ಪರ್ ಆಟಮ್ ಅಂತ ಹೇಳ್ಬೋದು. ಸೊ ಬೇಸಿಕಲಿ ಬಿ ಸಿ ಸಿಯಲ್ಲಿ ಎಷ್ಟು ವಾಯ್ಡ್ಸ್ ಇರುತ್ತೆ? ಟೆಟ್ರಾಹೆಡ್ರಲ್ ವಾಯ್ಡ್ಸು 12 ಇರುತ್ತೆ, ಆಕ್ಟಾಹೆಡ್ರಲ್ ವಾಯ್ಡ್ಸು 6 ಇರುತ್ತೆ. ಕ್ಲಿಯರ್ಲಿ ಯು ಕ್ಯಾನ್ ಸಿ ದಿಸ್ ಡಸ್ ನಾಟ್ ಫಾಲೋ ದ ಎನ್ ಆ್ಯಂಡ್ 2n ರೂಲ್. ಆ ಎನ್ ಆ್ಯಂಡ್ 2n ರೂಲ್ನ ಫಾಲೋ ಮಾಡಲ್ಲ. ಎನ್ ಆ್ಯಂಡ್ 2n ರೂಲ್ ಫಾಲೋ ಮಾಡೋದಾಗಿದ್ರೆ ಏನಾಗಬೇಕಾಗಿತ್ತು? ದೇರ್ ಆರ್ 2 ಆಟಮ್ಸ್ ಇದೆ ಅಂದರೆ 2 ಆಕ್ಟಾಹೆಡ್ರಲ್ ವಾರ್ಡ್ ಇರಬೇಕಾಗಿತ್ತು, 4 ಟೆಟ್ರಾಹೆಡ್ರಲ್ ವಾರ್ಡ್ ಇರಬೇಕಾಗಿತ್ತು. ಆದರೆ ಇಲ್ಲಿರೋದೆಷ್ಟು? ಟೆಟ್ರಾಹೆಡ್ರಲ್ ವಾರ್ಡ್ 12 ಇದೆ, ಆಕ್ಟಾಹೆಡ್ರಲ್ ವಾರ್ಡ್ 6 ಇದೆ. ಸೊ ದಿಸ್ ಡಸ್ ನಾಟ್ ಒಬೇ ದಟ್ ಲಾಸ್ ಬಿಕಾಸ್ ಆಫ್ ದ ಇರ್ರೆಗ್ಯುಲಾರಿಟಿ ಇನ್ ದ ಸ್ಟ್ರಕ್ಚರ್ ಆಫ್ ಟೆಟ್ರಾಹೆಡ್ರಾ ಆರ್ ಆಕ್ಟಾಹೆಡ್ರಲ್. ಹಂಗಾಗಿ ಇದರಲ್ಲಿ ಎಕ್ಸಿಬಿಟ್ ಮಾಡಲ್ಲ ಅದನ್ನು. ಸೊ ದಿಸ್ ಈಸ್ ಆಲ್ ಅಬೌಟ್ ಯುವರ್ position of tetrahedral and octahedral words, and why this formula holds good for only close packed structures and why not for other structures. I have already explained this clearly, I think. So this is all about your position of voids and identification of voids. So in next topic we shall start about radius ratio rules and coordination number. And if you have any doubts, please let me know. And if you want me to make a video on where these voids are found in BCC, please mention in the comment box. But I should say this identification of voids in BCC is not there in your syllabus. It is a higher level syllabus. But even though if you are interested, I can explain it. So if you want it, you can mention in the comment box. So this is all about today's topic. Let's meet tomorrow. Find out the distance between the tetrahedral void and the corner atom in CCP. That will come around r, or it may be a root 3/4. I want you to prove that.